past 25 years, DXN has gone from strength to strength. This is its journey. Last time when we started our business from here, nobody believed that we can go through the whole world. What is important is our dream. When your dream is strong enough, we can achieve the objective in our life. First venturing into international waters in 1996, within these past 25 years, DXN has penetrated into over 180 countries. Starting small, the DXN farm and factory in Malaysia now covers a huge area, making DXN the world's largest Ganoderma company. To meet the increasing demand for DXN products, DXN established factories in India, Indonesia, Mexico and China. At the initial stages, DXN's focus was the cultivation and manufacturing of Ganoderma-based products. But over the years, DXN has expanded its product line to include a wide range of products. What started as a dream is now a reality. With vast business development and expansion, DXN is changing lives around the world. We stay focused in our mind. We DXN do only one thing: expansion, expansion, and expansion. So DXN, we are true to this philosophy. So we become the fastest growing American company in the world. Fastest growing is not enough. We want to become number one. Good morning, everyone. Good morning, Lipendra sir. Please share your presentation, sir. Thank you, sir. Good morning, everyone. Welcome to DXN online training platform. Welcome, Martini. So, ಇವತ್ತೊಂದು ಟ್ರೈನಿಂಗ್ ಪ್ಲಾಟ್ಫಾರ್ಮ್ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಗೈನ್
the base of now DXN system anta helbodu, DXN marketing plan. So DXN marketing plan ಏನಕ್ಕೆ ನಮ್ಮ ಜೊತೆಗೆ ಒಂದು ರೈಟ್ ಪರ್ಸನ್ ಅಂಡ್ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಫ್ರಮ್ ಕರ್ನಾಟಕ ಅಂತ ಹೇಳ್ಬೋದು, ಮಿಸ್ಟರ್ ಲಿಪೇಂದ್ರ ಲವಕುಮಾರ್, ಎಕ್ಸಿಕ್ಯೂಟಿವ್ ಡೈಮಂಡ್ ಆಗಿದ್ದಾರೆ, and he is also the stockist in Mysore. I welcome you, sir. Thank you, sir. Start our presentation, sir. Yeah. So good morning, everyone. Good morning. So good morning, glittering leaders. ಇವತ್ತು ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ನಾವು ಚರ್ಚೆ ಮಾಡೋರಿದ್ದೀವಿ. ಸೊ ನಾವು ಮಾರ್ಕೆಟಿಂಗ್ ಪ್ಲಾನ್ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇವತ್ತು ವೈಡ್ ರೇಂಜ್, ಇಷ್ಟೊತ್ತರೆಗೂ ನೋಡಿದ್ವಿ ನಾವು ವೈಡ್ ರೇಂಜ್ ಪ್ರಾಡಕ್ಟ್ಸ್ ಇದೆ, ಅದು ಮತ್ತೆ ಒಂದು ರಿಸರ್ಚ್ ಪ್ರಾಡಕ್ಟ್, ಒಂದು ವರ್ಲ್ಡ್ ವೈಡ್ ಸರ್ಟಿಫೈ ಆಗಿರ್ತಕ್ಕಂಥ ಪ್ರಾಡಕ್ಟ್. ಸೊ ಇದು ಮಾರ್ಕೆಟ್ ಅಲ್ಲಿ ವರ್ಲ್ಡ್ ಅಲ್ಲಿ ಸೊ ಗ್ಲೋಬಲ್ ಬ್ರಾಂಡೆಡ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ ನಾನು. ಸೊ ಇಂಥ ಒಂದು ಉತ್ತಮವಾದ ಪ್ರಾಡಕ್ಟ್ ಏನಿದೆ ಅಂತಂದ್ರೆ, ನಾವು ಬೆಳೆಯೋಕೆ ಅದ್ಭುತವಾದ ಒಂದು ಅವಕಾಶನ ಪ್ರಾಡಕ್ಟ್ ಮೂಲಕ ಕೊಟ್ಟಿದೆ. ಪ್ರಾಡಕ್ಟ್ ಅಂದ್ರೆ ಇವತ್ತೇನಂದ್ರೆ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಒಂದು ಸೂಪರ್ ಮಾರ್ಕೆಟ್, ಇವತ್ತು ನೋಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ದೊಡ್ಡದಾಗಿ ಇದನ್ನ ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಆದ್ರೆ ಸೊ ಮನೇಲಿ ಕೂತ್ಕೊಂಡು ಮನೆಯಿಂದ ದೊಡ್ಡದಾಗಿ ನಾವು ವರ್ಲ್ಡ್ ವೈಡ್ ಅಂದ್ರೆ ವಿಶ್ವವ್ಯಾಪಿಯಾಗಿ ನಾವು ಒಂದು ಮಾರುಕಟ್ಟೆನ ಒಂದು ಇದನ್ನ ಆಳುವಂತ ಒಂದು ಇದನ್ನ ಅದ್ಭುತವಾದ ಒಂದು ಪ್ರಾಡಕ್ಟ್ ನ ಇವತ್ತು DXN ಕಂಪನಿ ನಮ್ಮ ಮುಂದೆ ತಂದಿಟ್ಟಿದೆ. ಸೊ ಇಂಥ ಒಂದು ಪ್ರಾಡಕ್ಟ್ ನ ನಾವು ಮಾರ್ಕೆಟ್ ಅಲ್ಲಿ ನಾವು ಹೇಗೆ ಸರ್ವೈವಲ್ ಆಗ್ಬೇಕು, ಯಾಕೆಂದ್ರೆ ಇದನ್ನ ರೂಲ್ ಮಾಡಬಹುದು, ಆದ್ರೆ ಇವತ್ತೇನಾಗ್ತಾ ಇದೆ ಅಂದ್ರೆ ಸರ್ವೈವಲ್ ಆಗಕ್ಕೆ ಒದ್ದಾಡ್ತಾ ಇದ್ವಿ. ಇವತ್ತು ಫೈಟ್ ಮಾಡ್ತಾ ಇದ್ವಿ ಇದನ್ನ ಮಾರ್ಕೆಟ್ ಅಲ್ಲಿ ನಾವು ಸರ್ವೈವಲ್ ಆಗೋಕೆ ಅನ್ನೋದನ್ನೇ ತುಂಬಾ ಜನಕ್ಕೆ ಇರ್ತಕ್ಕಂತ ಒಂದು ಇದು ಅಭಿಪ್ರಾಯ. ಸೊ ನಾವು ಇದನ್ನ ಹೆಂಗ್ ತಗೊಳೋದು, ಸುಮಾರು ಪ್ರಶ್ನೆಗಳನ್ನೆಲ್ಲ ಮುಂದೆ ತಂದ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತದೆ, ಯಾಕೆ ಅಂತಂದ್ರೆ ಇವತ್ತೇನ್ ಎಂಟೈರ್ ಸಿಸ್ಟಮ್ಗೆ ಸೊ ಬ್ಯಾಕ್ ಬೋನ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಪ್ಲಾನ್ ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಅದನ್ನ ಸುಲಭವಾಗಿ ನಾವು ಮಾರ್ಕೆಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಒಂದು ಎರಡನೇದಾಗಿ ಏನಂದ್ರೆ, ನಾವು ಫೈಟ್ ಮಾಡ್ಬೇಕಾದ ಇವತ್ತು ಕನ್ವೆನ್ಷನಲ್ ಸಿಸ್ಟಮ್ ಏನಿದೆ ಅಂದ್ರೆ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬರ್ತಕ್ಕಂತ ಒಂದು ಮಾರುಕಟ್ಟೆ ಏನಿದೆಯಲ್ಲ, ಅದರಲ್ಲಿ ಹೋರಾಡ್ತಾ ಇದ್ದಾರೆ, ಅವರೆಲ್ಲ ಹೋರಾಡ್ತಾರೆ. ನಾವು ಹೋರಾಡೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ನಾವು ಹೋರಾಡೋದು ಹೊರಗಡೆ ಹೋಗಿ ನಾವು ಇದನ್ನ ಮಾರ್ಕೆಟ್ ಅಲ್ಲಿ ಹೋರಾಡೋದಕ್ಕಿಂತ ಫಸ್ಟ್ ನಾವು ನಮ್ಮ ಹೋರಾಟ ಎಲ್ಲಿ ಪ್ರಾರಂಭ ಮಾಡ್ಬೇಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಪ್ರಾರಂಭ ಮಾಡ್ಬೇಕು. ಇಲ್ಲಿ ನಾನು ಗೆಲ್ತೀನಿ, ನಾನು ವಿನ್ ಆಗ್ತೀನಿ ಅಂತ ಅನ್ನೋದು ನಾವು ಮೈಂಡ್ ಅಲ್ಲಿ ತಂದ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಮಾರ್ಕೆಟ್ ಅಲ್ಲಿ ವಿನ್ ಆಗೋದು 100% ಗ್ಯಾರಂಟಿ ಅಂತ. ಸೊ ಹಾಗಾಗಿ ಅದಕ್ಕೆ ನಾವು ಮೈನ್ ಆಗಿ ತಿಳ್ಕೊಳ್ಬೇಕಾಗಿರುವಂತದ್ದು ಮಾರ್ಕೆಟಿಂಗ್ ಪ್ಲಾನ್ ನ ನಾವು ತಿಳ್ಕೊಳ್ಬೇಕಾಗಿದೆ. ಏನು ಮಾರ್ಕೆಟಿಂಗ್ ಪ್ಲಾನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕನ್ಸ್ಯೂಮರ್ ಸ್ಟಡಿ ಮಾಡಬೇಕು. ಅಂದ್ರೆ ಒಬ್ಬ ಬಳಕೆದಾರನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇವತ್ತು ಹೆಚ್ಚಿನ ಇದನ್ನ ನೋಡ್ತಾ ಇದೀವಿ, ಕಾರ್ಪೊರೇಟ್ ಕಂಪನೀಸ್, ಈಗ ರಿಲಯನ್ಸ್ ಕಂಪ್ನಿ ಇರ್ಬೋದು, ಎಷ್ಟೊಂದು ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಕೊತ್ತಂಬರಿ ಸೊಪ್ಪು ಮಾರಾಟ ಮಾಡಕ್ ಬರ್ತಾ ಇದಾವೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಯೋಚನೆ ಮಾಡಿ. ಇವತ್ತು ಪ್ರತಿಯೊಂದು ಕಾರ್ಪೊರೇಟ್ ಕಂಪನಿಗಳು ಸೊ ಕನ್ಸ್ಯೂಮರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಒಬ್ಬ ಬಳಕೆದಾರ ಅಂದ್ರೆ ಬಳಕೆದಾರನ ಹಿಂದೆ ನಾನು ಹೇಳ್ತಿದ್ದೆ, ಇದರದ್ದು ಮೈನ್ ಆಗಿ ನಾವು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಇದನ್ನ ಮಾಡೋದು ನಂಬರ್ 1 ಏನು ಯಾವ್ದ್ರಲ್ಲಿ ನಾವು ಉತ್ತಮವಾದ ಅರ್ನಿಂಗ್ ಇದೆ ಪ್ಲೇಸ್ ಅಂತಂದ್ರೆ ಮೊದಲನೇದಾಗಿ ಎಜುಕೇಶನ್ ಸಿಸ್ಟಮ್. ಇವತ್ತು ನೋಡಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ನೀವು ಎಜುಕೇಶನ್ ಸಿಸ್ಟಮ್ ತಗೊಳ್ಳಿ, ಅಲ್ಲಿ ನಾವು ಗೈನ್ ಆಗೋದಕ್ಕೆ, ಅಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಅಥವಾ ಅಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ತುಂಬಾ ಉತ್ತಮವಾಗಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ನಾವು ಕಲಿಯೋದಕ್ಕೆ ಇವತ್ತು ನೋಡ್ತಾ ಇದ್ದೀವಿ, ಆನ್ಲೈನ್ ಅಲ್ಲಿ ಕಲ್ಸೋದಕ್ಕೆ ಬರ್ತಾ ಇದ್ದಾರೆ. ನಾನು ಹಿಂದೆ ಇದನ್ನ ಹೆಚ್ಚು ಕಮ್ಮಿ 10 ವರ್ಷದ ಹಿಂದೆನೆ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಕಲಿಯೋದ್ರ ಬಗ್ಗೆನೆ ಜಾಸ್ತಿ ನಾವು ಫೋಕಸ್ ಮಾಡಬೇಕು. ಕಲಿಯೋದ್ರಲ್ಲಿ ನಮಗೆ ಕಲಿಸೋದ್ರಲ್ಲಿ ಇರುವಂತ ಒಂದು ಅದ್ಭುತವಾದ ಒಂದು ಸಕ್ಸಸ್ ಇದೆ ಅಂತ. ಎರಡನೇದು ಬಂದಾಗ ನಮ್ಗೆ ಎಲ್ಲರೂ ಹೇಳ್ತಿರೋ ಡಿಸೀಸ್ ಅಲ್ಲ, ಹೆಲ್ತ್. ಸೊ ಆರೋಗ್ಯ ಮೊದಲನೇದಾಗಿ ನಾವು ಶಿಕ್ಷಣ, ಎರಡನೇದು ಆರೋಗ್ಯ. ಇದಕ್ಕೆ ಆದ್ರೆ ಈ ಇದರಲ್ಲಿ ನಾವೇನಂದ್ರೆ DXN ಕಂಪ್ನಿನಲ್ಲಿ ಎಜುಕೇಶನ್ ಸಿಸ್ಟಮ್ ಇದೆ ಮತ್ತೆ ಹೆಲ್ತ್ ಗೆ ಸಂಬಂಧಪಟ್ಟಂತ ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಸೊ ಇಲ್ಲಿ ಹೆಲ್ತ್ ಎಜುಕೇಶನ್ ಎರಡೂ ಸೇರಿ ಸಿಗುವಂತ ಒಂದು ಅದ್ಭುತವಾದ
ಒಂದು ಪ್ಲಾಟ್ಫಾರ್ಮ್ ಅಂತಾನೆ, ಇದನ್ನು ವೇದಿಕೆ ಅಂತಾನೆ ಅನ್ಬೋದು ನಾವು. ಇಲ್ಲಿ ನಾವು ಈ ಒಂದು ಇದರಲ್ಲಿ ನಾವು ಬಳಕೆದಾರನ ಬಗ್ಗೆ ಸ್ಟಡಿ ಮಾಡಬೇಕು. ಎಲ್ಲ ಕಾರ್ಪೊರೇಟ್ ಕಂಪನಿಗಳು ಬಳಕೆದಾರನ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಇವತ್ತು ಬಳಕೆದಾರನ ಮೇಲೆ ನಾವು ಫೋಕಸ್ ಮಾಡಿದಾಗ ಯಾವ ರೀತಿ ಬಳಕೆದಾರರು ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಇಲ್ಲಿ ಸೊ ಇಲ್ಲಿ ಎರಡು ರೀತಿಯ ಬಳಕೆದಾರ ಕಾಣ್ತೀವಿ ನಾವು. ಇಲ್ಲಿ ಏನಂತ ಸಾರಿ ಶೇರಿಂಗ್ ಹೋಗ್ಬಿಟ್ಟಿದೆ, ಶೇರಿಂಗ್ ಮಾಡಿ. ಓಕೆ ಸರ್. ಎಕ್ಸಿಟ್ ಮಾಡ್ಕೊಳ್ಳಿ, ಓಕೆ ಟ್ರೈ ಮಾಡಿ. ಓಕೆ ಜಾಯಿನ್ ಆಗ್ತಾ ಇದ್ದಾರೆ 2 minutes ಅಲ್ಲಿ. ಜಾಯಿನ್ ಆಗಿದ್ದಾರೆ, ಸ್ಟಾರ್ಟಿಂಗ್ ಆಗಿ. Yes sir, you can share your presentation. Unmute ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಬೇರೆ ತರ ಮಾಡೋದು. ಓಪನ್ ಆಯ್ತಲ್ಲ? ಓಪನ್ ಆಗಿದೆ ಸರ್, ಓಪನ್ ಆಗಿದೆ. ಓಕೆ, ಸಾರಿ ಫಾರ್ ಇಂಟ್ರೊಡಕ್ಷನ್.
ಸೊ ಇಲ್ಲಿ ನಾವು ಕನ್ಸ್ಯೂಮರಿಸಂ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ವಿ. ಬಳಕೆದಾರನ ನಾವು ಹೇಗೆ ಇದನ್ನ ಈಗ ಮೇನ್ ಆಗಿ ಬಳಕೆದಾರನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ಈ ಹೇಗೆ ಆ ಬಳಕೆದಾರನಲ್ಲಿ ನಾವು ಯಾವ ರೀತಿ ಬಳಕೆದಾರನ ನೋಡ್ತಾ ಇದೀವಿ ಅಂದ್ರೆ, ಎರಡು ರೀತಿ ನಾವು ಬಳಕೆದಾರರನ್ನು ನೋಡ್ತಾ ಇದ್ವಿ. ಒಬ್ಬ ರೆಗ್ಯುಲರ್ ಕನ್ಸ್ಯೂಮರ್, ಸಾಮಾನ್ಯ ಬಳಕೆದಾರ ಅಂತ. ಸೊ ಸಾಮಾನ್ಯ ಬಳಕೆದಾರ ಏನ್ ಮಾಡ್ತಾನೆ, ಇದು ಇನ್ನ ವಾಯ್ಸ್ ಕನ್ಸ್ಯೂಮರಿಸಂ. ಇದನ್ನ ಸರ್ ವಿಸಿಬಲ್ ಇದೆಯಾ? Yes, sir. Please continue. ಇದನ್ನ ಆಗ್ತಾ ಇದೆ, ಅದಕ್ಕೆ ನೆಟ್ ಏನೋ ಇದನ್ನ ಪ್ರಾಬ್ಲಮ್ ಆಗಿದೆ. ಇಲ್ಲ ಸರಿ ಇದೆ, ಕಂಟಿನ್ಯೂ ಮಾಡಿ ಸರ್. ಹಲೋ 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 ಎಸ್ ಸರ್ ಕೇಳ್ತದೆ. ಓಕೆ, ರೈಟ್ ಸರ್. ಸೊ ಇಲ್ಲಿ ನಿತ್ಯ ಬಳಕೆ ಮಾಡುವಂತ ನಿತ್ಯ ಬಳಕೆ ಎಲ್ಲಾ ಪದಾರ್ಥಗಳನ್ನ ಅವನು ತನ್ನ ಅಂಗಡಿನಲ್ಲಿ ತಗೊಂಡ್ಬರ್ತಾನೆ. ಆದ್ರೆ ಈ ವೈಸ್ ಕನ್ಸ್ಯೂಮರ್ ಇದ್ರೆ ಈ ಬಳಕೆದಾರ ವೈಸ್ ಕನ್ಸ್ಯೂಮರ್ ಅಂದ್ರೆ ಚತುರ ಬಳಕೆದಾರ ಅಂತ ಅಂತೀವಿ. ಅಂದ್ರೆ ಬುದ್ಧಿವಂತ ಬಳಕೆದಾರ ಅಂತ ನಾವು ಇಲ್ಲಿ ಪರಿಗಣನೆ ಮಾಡಬಹುದು. ಸೊ ಅವನು ಯಾವ ರೀತಿ ಇದನ್ನ ಮಾಡ್ತಾನೆ ಅಂತ ಅನ್ನೋದಕ್ಕೆ ಸೊ ನಾವು ಮೊದಲನೇದಾಗಿ ಈ ಸಾಮಾನ್ಯ ಬಳಕೆದಾರರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅವನು ಸೊ ತನ್ನ ಗ್ರಾಸರಿನೆಲ್ಲಾನು ಸೂಪರ್ ಮಾರ್ಕೆಟ್ ಎಲ್ಲೋ ಮಾರ್ಕೆಟ್ ಅಲ್ಲಿ ತಗೊಂಡ್ಬರ್ತಾನೆ. ಆದ್ರೆ ಅವನು ಹಣನ ವ್ಯಯ ಮಾಡ್ತಾನೆ. ಸೊ ಇಲ್ಲಿ ಅವನ ವ್ಯಯ ಮಾಡೋದ್ರ ಮೂಲಕ ಅವನು ಗ್ರಾಸರಿನ ಕೊಂಡ್ಕೊಳ್ತಾನೆ. ಅಲ್ಲಿ ನಾವೇನಂತೀವಿ, ಅದನ್ನ ಎಕ್ಸ್ಪೆನ್ಸಸ್ ಅಂತಂತೀವಿ. ಇಲ್ಲಿ ನೋಡಿ ನಾವೇನ್ ಹೇಳ್ತೀವಿ, ಕಾಸ್ಟ್ಲಿ ಅಂತ ಪದ ಬಳಸಿದಾಗ ಇಲ್ಲಿ ಕಾಸ್ಟ್ಲಿ ಅಂತಂತ. ಯಾಕೆಂದ್ರೆ ಕಾಸ್ಟ್ಲಿ ಅಂದ್ರೆ ನಾವು ಹಣ ಕೊಟ್ಟು ನಾವು ವೆಚ್ಚ ಮಾಡ್ತಾ ಇದ್ವಿ, ಹಣ ಕಳ್ಕೊಳ್ತಾ ಇದ್ವಿ, ಪದಾರ್ಥ ತಗೊಂಡ್ಬರ್ತಾ ಇದ್ವಿ, ಇದು ವೆಚ್ಚ ಆಗ್ತಾ ಇದೆ. ಸೊ ಇಲ್ಲಿ ಅದನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ವೆಚ್ಚವನ್ನೇ ಬಂಡವಾಳವನ್ನಾಗಿ ಇಟ್ಕೊಂಡು ನಾವು ಒಂದು ಆದಾಯ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಉತ್ತಮವಾದ ಒಂದು ಅವಕಾಶ ಇದೆ. ಅದು ನಾವಿಲ್ಲಿ ಹೇಗೆ ಗ್ರಾಸರಿಯಲ್ಲಿ ಇದನ್ನ ಹಣನ ಪಡ್ಕೊಳ್ಬಹುದು ಅಂತ ಆ ಒಂದು ಇದರಲ್ಲಿ ಒಬ್ಬ ಚತುರ ಬಳಕೆದಾರ ಏನ್ ಮಾಡ್ತಾನೆ ಅಂದ್ರೆ ವೈಸ್ ಕನ್ಸ್ಯೂಮರ್ ಏನ್ ಮಾಡ್ತಾನೆ, ಅದನ್ನ ಆಕ್ಚುಲ್ ಆಗಿ ಅವನು ಇದನ್ನ ಬಳಸ್ಕೊಳ್ತಾನೆ. ಅವನು ಆ ಬಳಸ್ಕೊಳ್ಳೋದ್ರ ಮೂಲಕ ಅವನು ಇದನ್ನ ಶಿಫ್ಟ್ ಮಾಡ್ತಾನೆ. ಈಗ ನೋಡಿ ಇಲ್ಲಿ 40% ಇದನ್ನ ಗ್ರಾಸರಿ ತರೋದ್ರಲ್ಲಿ ಮ್ಯಾನುಫ್ಯಾಕ್ಚರರ್ ಇದರಲ್ಲಿ ಅವನ ಲಾಭ ಸಹಿತವಾಗಿ 40% ಮಾತ್ರ ಅದು ಅದರ ಮೌಲ್ಯ ಆಗಿರ್ತದೆ, ಬೆಲೆ ಆಗಿರ್ತದೆ. ಆದ್ರೆ ನಾವು 60% ನಾವು ಏನ್ ಮಾಡ್ತಾ ಇದೀವಿ, ಮಾರ್ಕೆಟ್ ಕೊಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ವಿ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ವಿ. ಇಲ್ಲಿ ನಮ್ಗೆ ಏನಾಗ್ತಾ ಇದೆ, ಸಾಮಾನ್ಯ ಬಳಕೆದಾರನಿಗೆ, ನಮಗೆಲ್ಲ ಬಿಡಿ, ಸೊ ನಾವು ಚತುರ ಬಳಕೆದಾರರ ಅಂತ ಆಗ್ತೀವಿ. ಸೊ ಎಲ್ಲಾ ಇದನ್ನು ನಾವು DXN ಕಂಪನಿನಲ್ಲಿ ತಗೊಳ್ತಾ ಇದ್ದೀವಿ. ಸೊ DXN ನಮ್ಮದೇ ಆದ ಒಂದು ಮಾರ್ಕೆಟ್ ಅಲ್ಲಿ, ಸೂಪರ್ ಮಾರ್ಕೆಟ್ ಅಲ್ಲಿ ನಾವು ಕೊಂಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ 40% ಏನಿದೆ, ಸೊ ಇದನ್ನ ಇರೋದನ್ನ ನಾವು 60% ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಇದು ನಮಗೆ ಪ್ರತಿ ಒಂದು 100 ರೂಪಾಯಿನಲ್ಲಿ 60 ರೂಪಾಯಿನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವೆಚ್ಚ ಮಾಡ್ತಾ ಇದೀವಿ, ಕಳ್ಕೊಳ್ತಾ ಇದ್ದೀವಿ. ಇದರಿಂದ ಅದು ಕಾಸ್ಟ್ಲಿ ಅಂತ. ಈಗ ಇದನ್ನ ವಿವರವಾಗಿ ನೋಡಬೇಕಾದಾಗ ಏನಾಗುತ್ತೆ ಅಂದ್ರೆ, ಸೊ ಫ್ಯಾಕ್ಟ್ರಿಯಿಂದ 40 ರೂಪಾಯಿ ಇದ್ದಂತ ಒಂದು ಪದಾರ್ಥ ಸೊ ವೇರ್ ಹೌಸ್ ಬಂದಾಗ 50 ರೂಪಾಯಿ ಆಗುತ್ತೆ, ಹೋಲ್ಸೇಲರ್ ಬಂದಾಗ 60 ಆಗುತ್ತೆ. ಅದೇ ರೀತಿ ಸೇಲ್ಸ್ ಏಜೆಂಟ್ ಕೈಗೆ ಬಂದಾಗ 70 ರೂಪಾಯಿ ಆಗುತ್ತೆ. ಅಲ್ಲಿಂದ ಡಿಪೋಗೆ ಅಥವಾ ಸ್ಟೋರ್ಗೆ ಬಂದಾಗ, ಅಂಗಡಿಗಳಿಗೆ ಬಂದಾಗ 80 ರೂಪಾಯಿ ಆಗುತ್ತೆ. ಅಲ್ಲಿಂದ ರಿಟೇಲ್ಗೆ ಬರ್ತದೆ, ಅಂದ್ರೆ ಇದರಿಂದ ರಿಟೇಲ್ಗೆ ಬರುತ್ತೆ. ರಿಟೇಲ್ಗೆ ಬಂದಾಗ 90 ರೂಪಾಯಿ ಆಗುತ್ತೆ. ಅಲ್ಲಿ ಕನ್ಸ್ಯೂಮರ್ಗೆ ಬರೋ ಅಷ್ಟೊತ್ತಿಗೆ 100 ರೂಪಾಯಿ ಆಗುತ್ತೆ. 40 ರೂಪಾಯಿನ ಒಂದು ಪದಾರ್ಥ ಅಥವಾ 40 ರೂಪಾಯಿನ ಉತ್ಪನ್ನ ಇವತ್ತು 100 ರೂಪಾಯಿ ಆಗುತ್ತೆ. ಇದರ ಮಧ್ಯದಲ್ಲಿ ಏನಂದ್ರೆ ಮಿಡ್ಲ್ ಮ್ಯಾನ್ ತಗೊಳ್ತಾ ಇದ್ದಾನೆ. ಆದ್ರೆ ಈ ವೈಸ್ ಕನ್ಸ್ಯೂಮರ್ ಏನು, ಚತುರ ಬಳಕೆದಾರ ಏನ್ ಮಾಡ್ತಾನೆ, ನೇರವಾಗಿ DXN ಕಂಪನಿಯಿಂದ ಅಥವಾ DXN ಇದನ್ನ ಮ್ಯಾನುಫ್ಯಾಕ್ಚರರ್ ಅಂತ ಏನು ಉತ್ಪಾದಕನಿಂದ ನೇರವಾಗಿ ತಗೊಳುತ್ತೆ. ಇಲ್ಲಿ DXN ಕಂಪನಿ ಏನು ಕಲ್ಟಿವೇಶನ್ ಹಿಡಿದು ಫ್ಯಾಕ್ಟ್ರಿ, ಡಿಸ್ಟ್ರಿಬ್ಯೂಷನ್ ಎಲ್ಲ ಒಂದೇ ಒನ್ ಡ್ರ್ಯಾಗನ್ ಕಂಪನಿ ಅಂತಂತೀವಿ. ಒಂದೇ ಸೂರ್ಯನಡಿ ಬರ್ತಕ್ಕಂತ ಈ 3 ಹಂತದ ಇದನ್ನ ಸೊ ನೇರವಾಗಿ ಅಲ್ಲಿ ತಗೊಂಡು ಕನ್ಸ್ಯೂಮರ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಈ ಹಂತದಲ್ಲಿ
ಏನು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಲ್ಲಿ ನಾವು ಹೇಗೆ ನಾವು ಇದನ್ನ ಪಡಿಬಹುದು ಅಂತ ಅನ್ನೋದಕ್ಕೆ. ಸೊ ಇಲ್ಲಿ DXN ಕಂಪನಿ ಮೂಲಕ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಏನು ನಮ್ಗೆ ಅಂತ ಅನ್ನೋದು ನೋಡಿದಾಗ ನಾವು ಇಲ್ಲಿ ನಮ್ಗೆ ಏನ್ ಕೊಡ್ತಾ ಇದೆ ಅಂತಂದಾಗ 40% ಉತ್ಪನ್ನ ನಮಗೆ 60% ವಾಪಸ್ ನಮಗೆ ಇದನ್ನ ಕೊಡ್ತಾ ಇದೆ. ಯಾವ ರೂಪದಲ್ಲಿ ಕೊಡ್ತಾ ಇದೆ? ಕ್ಯಾಶ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೆ, ಬೋನಸ್ ಪಾಯಿಂಟ್ ಅಲ್ಲಿ ಕೊಡ್ತಾ ಇದೆ, ಟ್ರಾವೆಲ್ ಪಾಯಿಂಟ್ ಅಲ್ಲಿ ಕೊಡ್ತಾ ಇದೆ, ಮತ್ತೆ ಪ್ರಾಫಿಟ್ ಶೇರ್ ಪಾಯಿಂಟ್ ಅಲ್ಲಿ ಕೊಡ್ತಾ ಇದೆ, ಮತ್ತೆ ಇಂಟರ್ನ್ಯಾಷನಲ್ ಬೋನಸ್ ಪಾಯಿಂಟ್ ಅಲ್ಲಿ ಇದನ್ನ ಇದು ರಿಲೆವೆಂಟ್ ಟ್ಯಾಕ್ಸಸ್ ಇದನ್ನ ಟ್ಯಾಕ್ಸಸ್ ಸಹಿತ ಇದನ್ನ ಮಾಡಿಕೊಂಡು ನಮಗೆ ಕೊಡ್ತಾ ಇದೆ. ಇಲ್ಲಿ ಏನಾಗುತ್ತೆ, ಪ್ರತಿ 100 ರೂಪಾಯಿಲಿ ನಮಗೆ 60 ರೂಪಾಯಿ ವಾಪಸ್ ಸಿಗ್ತಾ ಇದೆ. ಸೊ ನಾವು ಏನಂತೀವಿ, ಬ್ಯಾಕ್ ವಾಪಸ್ ಪಡಿತಾ ಇದ್ದೀವಿ. ಇಂಥ ಒಂದು ಇದನ್ನ ನಾವು DXN ಕಂಪನಿನಲ್ಲಿ ನೋಡ್ತಾ ಇದ್ವಿ. ಈಗ ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ, ಏನು ಸಾಮಾನ್ಯ ಬಳಕೆದಾರನಾಗಿದ್ದಂತ ನಾವು ಈಗ ನಾವು ಆಲ್ರೆಡಿ ವೈಸ್ ಕನ್ಸ್ಯೂಮರ್ ಆಗಿದ್ದೀವಿ. ಇನ್ನು ಮಿಕ್ಕಿದವ್ರು ಬಹಳಷ್ಟು ಜನ ಅಂದ್ರೆ ಸಾಕಷ್ಟು ಜನ ಇವತ್ತು ಆ ಒಂದು ಇದ್ರಲ್ಲಿ ಇದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಇಂಥ ಒಂದು ಅವಕಾಶ ಇದೆ ಅಂತ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ನಾವು ಅದನ್ನ ಮನದಟ್ಟು ಮಾಡಬೇಕಾಗಿದೆ. ಸೊ ಸಾಮಾನ್ಯ ಬಳಕೆದಾರ ಏನ್ ಮಾಡ್ತಾ ಇದ್ದಾನೆ, ಸೊ ನಿತ್ಯ ಬಳಕೆ ಮಾಡುವಂತ ಕಾಫಿ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಅಂದ್ರೆ ಚಾಕ್ಲೇಟ್ ಡ್ರಿಂಕ್ಸ್ ಇರ್ಬೋದು, ಟೀ ಇರ್ಬೋದು, ಜ್ಯೂಸ್ ಡ್ರಿಂಕ್ಸ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಸ್ನಾನದ ಸಾಬೂನ್ ಇರ್ಬೋದು, ಅಥವಾ ಲ್ಯಾಂಡ್ರಿ ಸಾಬೂನ್ ಇರ್ಬೋದು, ವಿಟಮಿನ್ಸ್, ಮಿನರಲ್ಸ್ ಈ ತರದ್ದು ನಮಗೆ ಪೋಷಕಾಂಶಗಳಿಗೆ ಸಂಬಂಧಪಟ್ಟಂತದ್ದಾಗ್ಲಿ ಪ್ರತಿಯೊಂದು ಇನ್ನೂ ಹಲವಾರು ಇದನ್ನ ಅವನು ಕೊಂಡ್ಕೊಳ್ತಾ ಇದ್ದಾನೆ. ಇದನ್ನ ಶಿಫ್ಟ್ ಮಾಡಿ ಇಲ್ಲಿ DXN ಕಂಪನಿನಲ್ಲಿ ಡಿಸ್ಕೌಂಟ್ ರೂಪದಲ್ಲಿ ಲೈಫ್ ಟೈಮ್ ಮಾಡರ್ನ್ ಗ್ರಾಸರಿ ಸ್ಟೋರ್ ಅಂತಂತ ಇಲ್ಲಿ. ಸೊ ನಾವೇನ್ ಮಾಡ್ತೀವಿ, MGS ಅಂತಂತ ಇಲ್ಲಿ ಮಾಡರ್ನ್ ಗ್ರಾಸರಿ ಸ್ಟೋರ್ಸ್ ಅಂತ ಇಲ್ಲಿ ಈ ಒಂದು ಪ್ರತಿಯೊಂದನ್ನು DXN ಸರ್ವಿಸ್ ಸೆಂಟರ್ ಅಲ್ಲಿ ಮನೆಗೆ ಬಂದಿದೆ. ಅಂದ್ರೆ ಈಗ ನಾವು ನಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತ ಒಂದು ಸುವ್ಯವಸ್ಥಿತ ಒಂದು ಇದನ್ನ ಒಂದು ಅವಕಾಶನೂ ಇದೆ, ಒಂದು ಉಪಯೋಗನೂ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ 1000 ಪಾಯಿಂಟ್ಸ್ ತಿಂಗಳಿಗೆ 1000 ಪಾಯಿಂಟ್ಸ್ಗಳಷ್ಟು ಕ್ಯಾಶ್ ನ ರಿಬೇಟ್ಸ್ ನ ಪಡೆಯೋದಿಕ್ಕೆ. ಈಗ ಹೇಗೆ ನೋಡಿ, ರಿಲಯನ್ಸ್ ಹೋಗ್ತೀರಿ, ಸರ್ ಇದು ನಂಬರ್ ಇದೆಯಾ, ನಿಮ್ದು ಫೋನ್ ನಂಬರ್ ಇದೆಯಾ ಅಂತಾರೆ. ಫೋನ್ ಅಲ್ಲಿ 100 ರೂಪಾಯಿ ಇದನ್ನ ನಾವು ಪರ್ಚೇಸ್ ಮಾಡಿದ್ರೆ ಅದನ್ನ ಯಾವಾಗ್ಲೂ ಒಂದ್ಸರಿ 1 ಪಾಯಿಂಟ್ ಅಂತ ಕೊಡ್ತಾರೆ. ಇಲ್ಲಿ ನಮಗೆ ಹೆಚ್ಚು ಕಮ್ಮಿ 2 ರೂಪಾಯಿನಲ್ಲಿ ನಮ್ಗೆ ಸಿಗುವಂತಹದ್ದು. ಸೊ ಇಂಥದ್ದು ನಾವು ಪ್ರತಿ ತಿಂಗಳಿಗೆ 1000 ಪಾಯಿಂಟ್ ಇದನ್ನ ತಗೊಂಡು ನಾವು ಕ್ಯಾಶ್ ಡೆಬಿಟ್ ನ ತಗೊಳ್ಬಹುದು. ಸೊ ಅಲ್ಲಿ 6% ಇಂದ 37% ವರ್ಗು. ಎಕ್ಸಾಂಪಲ್ ನೋಡಿ, ಈಗ ಅಲ್ಲಿ ಮುಂದೆ ವಿವರಣೆ ಕೊಡುತ್ತೆ SV ಮತ್ತೆ PV ಅನ್ನೋದ್ರ ಬಗ್ಗೆ. 2000 SV ಸೇಲ್ಸ್ ವ್ಯಾಲ್ಯೂನಷ್ಟು ತಗೊಂಡಾಗ ಇಂಟು 37% ಅಂದ್ರೆ ನಮಗೆ 740 ರೂಪಾಯಿ, ನಮಗೆ 2000 ರೂಪಾಯಿಗೆ 740 ರೂಪಾಯಿ ನಮಗೆ ರಿಟರ್ನ್ ಸಿಗುವಂತ ಒಂದು ಅದ್ಭುತ ಅವಕಾಶ ಇಲ್ಲಿ ಈ ಒಂದು ರೆಗ್ಯುಲರ್ ಕನ್ಸ್ಯೂಮರಿಸಮ್ ನಲ್ಲಿ ನಮ್ಗೆ ಸಿಗುವಂತದ್ದು. ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗ್ತಾ ನಾವು ಏನು ಈ ಪ್ರಿವಿಲೇಜ್ ಕಾರ್ಡ್ ಅಂತ ಅಂತೀವಿ. ಸೊ ಇದನ್ನ ತಗೊಳ್ಳೋದ್ರ ಮೂಲಕ ನಾವು ಪಾಯಿಂಟ್ಸ್ ಅಕ್ಯುಮುಲೇಟ್ ಮಾಡ್ಕೊಂಡು ದೊಡ್ಡದಾದ ಒಂದು ಹಣದ ಒಂದು ಇದನ್ನ ಗೌರವಧನ ಅಂತ ಅನ್ಬಹುದು, ಅಥವಾ ರಿಬೇಟ್, ಕ್ಯಾಶ್ ರಿಬೇಟ್ ನಮ್ಗೆ ಸಿಗ್ತಾ ಹೋಗ್ತದೆ. ಇದು ಹೇಗೆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗ್ತಾ ಹೆಚ್ಚು ಹಣದ ಇದನ್ನ ವಾಪಸ್ ಸಿಗ್ತಾ ಹೋಗ್ತದೆ. ಇಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಎಲ್ಲ ಚೀಪ್ ಆಗ್ತಾ ಬರ್ತದೆ, ಅಂದ್ರೆ ಕಡಿಮೆ ಆಗ್ತಾ ಬರ್ತದೆ, ದರ ಕಡಿಮೆ ಆಗ್ತಾ ಬರ್ತದೆ, ಮೌಲ್ಯ ಕಡಿಮೆ ಆಗಲ್ಲ. ಮೌಲ್ಯ ನೀವು ಬೇರೆ ಇದಕ್ಕೆ ಹೋಲಿಸಿದಾಗ ನಮ್ಮ DXN ಕಂಪನಿಯ ಏನ್ ಪ್ರಾಡಕ್ಟ್ಸ್ ಇದಾವೆ ಅದ್ರ ಮೌಲ್ಯ ಅದ್ಭುತವಾದ, ಸೊ ಅದ್ರ ದರ ಕಡಿಮೆ ಅಂತ. ಇಂಥ ಒಂದು ಇದು ಬರ್ತಾ ಕೊನೆಗೆ ಏನಾಗುತ್ತೆ ಅಂತಂದ್ರೆ ನಮಗೆ ಫ್ರೀ ಆಗ್ತಾ ಬರ್ತದೆ. ಸೊ ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ಪದಾರ್ಥಗಳು ನಮಗೆ ಫ್ರೀ ಆಗ್ತಾ ಬರ್ತದೆ. ಸೊ ಇಲ್ಲಿ ವೈಸ್ ಕನ್ಸ್ಯೂಮರಿಸಮ್ ನಾವೇನು ಹೇಳ್ತೀವಿ. ಸೊ ಇಲ್ಲಿ ವೈಸ್ ಕನ್ಸ್ಯೂಮರ್ ಆಗಿ ನಾವು ಅವ್ರಿಗೆ ಒಂದು ಜ್ಞಾನ ಕೊಡಬೇಕಾಗುತ್ತೆ, ಆರ್ಡಿನರಿ ಅಂದ್ರೆ ಸಾಮಾನ್ಯ ಬಳಕೆದಾರನಿಗೆ. ಸೊ ಇಲ್ಲಿ ಏನಂದ್ರೆ ಇದನ್ನ ಅವ್ರಿಗೆ ಬಿಸ್ನೆಸ್ ಇನ್ವೈಟ್ ಮಾಡಿ ಇಲ್ಲಿ ಒಂದು ದೊಡ್ಡದಾದ ಬಿಸ್ನೆಸ್ ನ ಒಬ್ಬ ಬಳಕೆದಾರ ಬಳಕೆ ಮಾಡೋದ್ರ ಮೂಲಕ ವೆಚ್ಚವನ್ನ ಬಂಡವಾಳವಾಗಿ ಇಟ್ಕೊಂಡು ನಮ್ಮದೇ ಆದ ಒಂದು ದೊಡ್ಡದಾದ ಉದ್ದಿಮೆ ಬೆಳವಣಿಗೆ ಮಾಡೋದಕ್ಕೆ ಲೈಫ್ ಟೈಮ್ ನಮ್ಗೆ ಪುನರಾವರ್ತನೆ ರಿಪೀಟಿಂಗ್ ಇನ್ಕಮ್ ಅಂತ ಅಂತೀವಿ. ಅಂದ್ರೆ ಆದಾಯ ಇದನ್ನ ನಮ್ಗೆ ಪುನರಾವರ್ತನವಾಗಿ ಬರ್ತಕ್ಕಂಥ ಆದಾಯವನ್ನ ಇದನ್ನ ನಾವು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು
ಸಾಮಾನ್ಯ ಬಳಕೆದಾರನಿಗೆ ನಾವು ಮನದಟ್ಟು ಮಾಡೋದ್ರ ಮೂಲಕ ನಾವು ಇಲ್ಲಿ ಸೊ ಇಲ್ಲಿ ಯಾಕೆಂದ್ರೆ ಇವೆಲ್ಲ ಅವನಿಗೆ ಅರ್ಥವೇ ಆಗಿಲ್ಲ, ಗೊತ್ತೂ ಇಲ್ಲ. ಸೊ ಹಾಗಾಗಿ ಇದನ್ನ ಮನದಟ್ಟು ಮಾಡಬೇಕಾಗಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಮತ್ತೆ ನಾವು ಅವರಿಗೆ ಮನದಟ್ಟು ಮಾಡಬೇಕಾಗಿದೆ. ಸೊ ಇಲ್ಲಿ ಹೇಗೆ ಇದರಲ್ಲಿ ನಮಗೆ ಏನು ಬೋನಸ್ ಬರ್ತದೆ, ಕಾಂಪೊನೆಂಟ್ಸ್ ಆಫ್ ಬೋನಸ್ ಅಂದ್ರೆ ಇದರಲ್ಲಿ ಏನು ಯಾವ ಯಾವ ವಿಧದ ಬೋನಸ್ ಹೇಗೆ ಬರುತ್ತದೆ ಅಂತ ಅನ್ನೋದ್ರ ಬಗ್ಗೆ ಇದರಲ್ಲಿ ಇರ್ತಕ್ಕಂಥದ್ದು ತಿಳ್ಕೊಳ್ಳೋದಕ್ಕೆ ನಾವು ರಿಟೇಲ್ ಪ್ರಾಫಿಟ್ ಅಪ್ ಟು 25%, ನಮ್ಗೆ 25% ನಮ್ಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಎರಡನೇದಾಗಿ ಬೋನಸ್ 71% ವರೆಗೂ ಕ್ಯಾಶ್ ಇನ್ಸೆಂಟಿವ್ ಮತ್ತೆ ಕ್ಯಾಶ್ ಇನ್ಸೆಂಟಿವ್, ಬೋನಸ್ ಅಲ್ಲದೇನೆ ಕ್ಯಾಶ್ ಇನ್ಸೆಂಟಿವ್ ಇವು ನಮಗೆ ಸಿಗ್ತಾ ಹೋಗುತ್ತದೆ. ಅದರಲ್ಲಿ ಹೇಗೆ ಅಂದ್ರೆ ಗ್ರೂಪ್ ಬೋನಸ್ 6% ಇಂದ, ಈಗ ನಾನು ಒಬ್ಬ ಬಳಕೆದಾರನಾಗಿ ನನ್ನ ಮನೆಗೆ ಬೇಕಾಗುವಂತ ಉತ್ಪನ್ನಗಳನ್ನ ನಾನು ತಗೊಳ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲಿ ನಮಗೆ 6% ನಮಗೆ ರಿಟರ್ನ್ ಬರುವಂತ ಒಂದು 6ರಿಂದ 21% ಅಕ್ಯುಮುಲೇಟ್ ಆಗ್ತಾ ನಾವು ಇನ್ನೊಬ್ಬರಿಗೆ ಇನ್ನು ಹೇಳಿಲ್ಲ ಮಾಡಿಲ್ಲ, ಆದ್ರೆ ನಾವು ತಗೊಳ್ತಾ ಇರೋದಕ್ಕೆ ನಮಗೆ 21% ವರೆಗೂ ಬರುತ್ತೆ. ಸೊ ಅದೇ ರೀತಿ ನಾವು ನಮ್ಮ ಬಳಕೆದಾರರ ಅಂದ್ರೆ ಒಂದು ಕನ್ಸ್ಯೂಮರ್ ಗ್ರೂಪ್ನೇ ಒಂದು ಅಸೋಸಿಯೇಷನ್ ಅಂದ್ರೆ ಒಂದು ಸಂಘಟನೆ ಮಾಡೋದ್ರ ಮೂಲಕ ಅವರಿಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಅವರಿಗೆ ಈ ಒಂದು ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡೋದ್ರ ಮೂಲಕ ನಮ್ಗೆ ಏನಾಗ್ತದೆ ಅಂದ್ರೆ ಸ್ಟಾರ್ ಗ್ರೂಪ್ ಬೋನಸ್ ಅಂತ 25% ಇಂದ 37% ವರೆಗೂ ನಮ್ಮ ಟೀಮ್ ಬಿಸ್ನೆಸ್ ಇಂದ ಬರ್ತಕ್ಕಂಥದ್ದು. ಇನ್ನು ಡೆವಲಪ್ಮೆಂಟ್ ಬೋನಸ್ ಏನಿದೆ, ಸೊ ಇದು 15%, 15% ಡೆವಲಪ್ಮೆಂಟ್ ಬೋನಸ್, ಅದು ಮುಂದೆ ವಿವರವಾಗಿ ನಿಮ್ಗೆ ಗೊತ್ತಾಗ್ತದೆ. ಗ್ರೂಪ್ ಇನ್ಸೆಂಟಿವ್ ಇರ್ಬೋದು, ಸೊ 2% ನಿಮ್ಗೆ ಗ್ರೂಪ್ ಇಂದ ಬರ್ತಕ್ಕಂಥ ಇನ್ಸೆಂಟಿವ್. ಮತ್ತೆ ಲೀಡರ್ಶಿಪ್ ಬೋನಸ್ 15% ಲೀಡರ್ಶಿಪ್ ಬೋನಸ್ ಅಂತ ಇದು. ಮತ್ತೆ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅಂತ 2%. ಒಂದು ಸಾರಿ ಕ್ಯಾಶ್ ಇನ್ಸೆಂಟಿವ್ ಮೊಬೈಲ್ ಫೋನ್ಗಾಗಿ ಅಥವಾ ಕ್ಯಾಶ್ ಇನ್ಸೆಂಟಿವ್ ಅಂತ 12,500. ಮತ್ತೆ ಓವರ್ಸೀಸ್ ಇನ್ಸೆಂಟಿವ್ ಅಂತ ಟ್ರಿಪ್ ಕ್ಯಾಶ್ ಇನ್ಸೆಂಟಿವ್ 1 ಲಕ್ಷ. ಈ ತರ ನಮಗೆ ಬೋನಸ್ ನಮಗೆ ಇದ್ರ ಮೂಲಕ ನಮ್ಗೆ ಸಿಗುವಂತದ್ದು. ಇನ್ನ DXN ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಫ್ಯೂಚರ್ ಏನಿದೆ, ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡಿದಾಗ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗ್ಲೋಬಲ್ ಪ್ಲಾನ್ ಇದೆಲ್ಲಾನು ಮಾರುಕಟ್ಟೆ ವೈಡ್ ಆಗಿ ಸೊ ಜಗತ್ತಿನಾದ್ಯಂತ ಇರ್ತಕ್ಕಂಥದ್ದು ಗ್ಲೋಬಲ್ ಪ್ಲಾನ್. ಒನ್ ಟೈಮ್ ಮೆಂಬರ್ಶಿಪ್ ಅಂದ್ರೆ ಒಂದ್ಸತಿ ನಾವು ರಿಜಿಸ್ಟರ್ ಆಗೋದ್ರ ಮೂಲಕ ಇಡೀ ಜಗತ್ತಿನಾದ್ಯಂತ ನಮ್ಮ ಒಂದು ಉದ್ದಿಮೆನ ಅಥವಾ ನಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಇದನ್ನ ಪ್ರಮೋಟ್ ಮಾಡೋದಾಗ್ಲಿ ಮಾಡೋದ್ರ ಮೂಲಕ ನಾವು ಇದನ್ನ ನಮ್ಗೆ ಈ ಒಂದು ಬೋನಸ್ ಇರ್ಬೋದು ಇದನ್ನ ಹೊಡಿತಾ ಹೋಗೋದು. ಕಂಟ್ರಿ ವೈಡ್ ಇದನ್ನ ಮತ್ತೆ ಬೇರೆ ಬೇರೆ ಕಂಟ್ರಿನಲ್ಲಿ ನಾವೇನು ರಿಜಿಸ್ಟರ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಅದಲ್ಲದೇನೆ 9 ತರದ ಒಂದು ಅವಕಾಶಗಳು, ಪ್ರಯೋಜನಗಳು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಅದೇನು ರಿಟೇಲ್ ಪ್ರಾಫಿಟ್ 4 ತರದ ಬೋನಸ್, ಮತ್ತೆ 2 ತರದ ಲೈಫ್ ಟೈಮ್ ರಿವಾರ್ಡ್ಸ್, ಮತ್ತೆ 2 ತರದ ಇನ್ಸೆಂಟಿವ್ಸ್. ಈ ತರ ವಿಧವಾಗಿ 9 ತರದ ನಾವು ಇದು ಪ್ರಯೋಜನಗಳನ್ನ ಈ ಮೂಲಕ DXN ಕಂಪನಿಯ ಮತ್ತೆ ಈ ವೈಸ್ ಕನ್ಸ್ಯೂಮರ್ ಆಗಿ ನಾವು ರಿಜಿಸ್ಟರ್ ಆಗೋದ್ರ ಮೂಲಕ ಈ ಒಂದು ಉದ್ದಿಮೆ ಬೆಳೆಸೋದ್ರ ಮೂಲಕ ನಾವು ಇದನ್ನ ಪಡಿಬಹುದು. ಸೊ ಈ 24 ರ್ಯಾಂಕ್ಸ್ ಇಲ್ಲಿ ಪ್ರಮೋಷನ್ ನಮಗೆ 24 ರ್ಯಾಂಕ್ಸ್ ನಾವು ಇಲ್ಲಿ ಒಂದು ಪಡೆಯುವಂತ ಅವಕಾಶನೂ ಇದೆ. ಅದು ಸ್ಟಾರ್ ಏಜೆಂಟ್ ಇಂದ ಹಿಡಿದು ಕ್ರೌನ್ ಅಂಬಾಸಿಡರ್ ವರ್ಗುನು. ಸೊ ನಾವು ಹಂತ ಹಂತವಾಗಿ ಮೇಲೆ ಇರ್ತಕ್ಕಂಥದ್ದಿದೆ ಹೊರತು ಡಿಮೋಷನ್ ನಮ್ಮ ಸ್ಟೇಟಸ್ ಅಲ್ಲಿ ಡಿಮೋಷನ್ ಇಲ್ಲ. ಸೊ ಇಲ್ಲಿ ಇದು ಅದ್ರ ಜೊತೆಗೆ ಏನಂದ್ರೆ ರಿವಾರ್ಡ್ಸ್ ವಿತ್ ಎವ್ರಿ ಪ್ರಮೋಷನ್, ಪ್ರತಿ ಹಂತದಲ್ಲೂ ನಮಗೆ ರಿವಾರ್ಡ್ಸ್ ಸಿಗೋಳ್ತದೆ. ಪ್ರತಿ ರ್ಯಾಂಕ್ ಅಲ್ಲೂ ಪ್ರತಿ ಇದರಲ್ಲಿ ಪ್ರಮೋಷನ್ ಅಲ್ಲಿ ಇಲ್ಲಿ ರಿವಾರ್ಡ್ಸ್ ನಮ್ಮನ್ನ ಸಪೋರ್ಟ್ ಮಾಡುತ್ತೆ. ಇದ್ರ ಮೂಲಕ ನಾವು ಮೇಲ್ಮೇಲೆ ಬೆಳೆಯೋದಕ್ಕೆ, ನಮ್ಮ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ, ಹಾಗೆ ಬೋನಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ, ಬೆಳವಣಿಗೆಗೆ ಒಂದು ಉತ್ತಮವಾದ ಅವಕಾಶ ಕೊಡುವಂತಹದ್ದು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ. ಸೊ ಇನ್ನ ಇದೇನು ವೈಡ್ ಆಗಿ ಡೆಪ್ತ್ ಆಗಿ ಬೆಳೆಸೋದ್ರ ಮೂಲಕ ಅಂದ್ರೆ ಉದ್ದಗಲಕ್ಕೂ ಮತ್ತೆ ಆಳವಾಗಿ ಇದನ್ನ ನಾವು ಇದನ್ನ ಕಟ್ಟೋದ್ರ ಮೂಲಕ ಬೆಳೆಸೋದ್ರ ಮೂಲಕ ಇಲ್ಲಿ ನಮಗೆ ಪ್ರಾಫಿಟ್ ಮತ್ತೆ ಸೆಕ್ಯೂರಿಟಿ ಇನ್ಕಮ್ ಅನ್ನೋದನ್ನ ಸಹಿತ ನಾವು ಇಲ್ಲಿ ಪಡೆಯೋದಕ್ಕೆ ಒಂದು ಉತ್ತಮ ಅವಕಾಶ ಇದೆ. ಸೊ ಅಂದ್ರೆ ಲೈಫ್ ಸೆಕ್ಯೂರ್ ಆಗುವಂತ ಇದನ್ನ ನಮ್ಗೆ ಇಲ್ಲಿ ಸಿಗುತ್ತೆ. ಇನ್ನು ಗ್ರೂಪ್ ಇನ್ಸೆಂಟಿವ್, ಆಪರ್ಚುನಿಟಿ ಟು ಅರ್ನ್ ಫ್ರಮ್ ಎಂಟೈರ್ ನೆಟ್ವರ್ಕ್. ಈಗ ನಮಗೆ ಇಡೀ ನೆಟ್ವರ್ಕ್ ಕಟ್ಟೋದ್ರ ಮೂಲಕ ಒಂದು
ಉತ್ತಮವಾದ ಅವಕಾಶಗಳನ್ನ ಇಲ್ಲಿ ನಮ್ಗೆ ಸಿಗುವಂತದ್ದು. ಇನ್ನ ಟ್ರಾವೆಲ್ ಇನ್ಸೆಂಟಿವ್, 2 ತರದ ಟ್ರಾವೆಲ್ ಇನ್ಸೆಂಟಿವ್ ನಾವು ಪ್ರತಿ ವರ್ಷದಲ್ಲಿ ನಮಗೆ ಒಂದು ರೆಕಗ್ನೈಸೇಷನ್ ಜೊತೆಗೆ ಸಿಗುವಂತ ಇದು ಈ ಬಿಸ್ನೆಸ್ ಅಲ್ಲಿ ಮೂಲಕ ಸಿಗುವಂತದ್ದು. ಇನ್ನು ಡೈನಮಿಕ್ ಕಂಪ್ರೇಷನ್ಸ್ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ ನಾವು ಇಲ್ಲಿ ಅಂದ್ರೆ ಆಕ್ಟಿವ್ ಪಾರ್ಟ್ನರ್ಸ್ ಮೂಲಕ ಇರ್ರೆಸ್ಪೆಕ್ಟ್ ಆಗಿ ನಮ್ಗೆ ಇದು ಜನರೇಷನ್ ವೈಸ್ ಅಂತ ಇದೆ ನಮ್ಗೆ. ಸೊ ಇದನ್ನ ಏನಿರ್ತದೆ ಸೊ ಜಾಯಿನ್ ಆಗೋದ್ರ ಮೂಲಕ ಸಿಗುವಂತ ರಿವಾರ್ಡ್ಸ್ಗಳು ಕೂಡ ನಮ್ಗೆ ಇದ್ರಲ್ಲಿ ಸಿಗುವಂತದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಜನರೇಷನ್ ಇದನ್ನ ಈ ಜನರೇಷನ್ ವೈಸ್ ನಮ್ಗೆ ನಮ್ಮ ಮೂಲಕ ನಮ್ಮ ನಂತರ ನಮ್ಮ ಮಕ್ಕಳಿಗಾಗ್ಲಿ ಅವ್ರು ಈ ತರ ಜನರೇಷನ್ ವೈಸ್ ಈ ಪ್ಲಾನ್ ಸಿಗುವಂತದ್ದು. ಇದನ್ನ ತಗೊಳ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಗೆಲುವಿನ ಒಂದು ಪ್ಲಾನ್ ಅಂತ, ವಿನ್ ಪ್ಲಾನ್ ಅಂತಾನೆ. ಪ್ರತಿಯೊಬ್ಬರು ಇಲ್ಲಿ ಸೊ ಎಲ್ಲರಿಗೂ ಸಹಾಯ ಮಾಡೋದ್ರ ಮೂಲಕ ನಾವು ಇಲ್ಲಿ ಅದ್ಭುತವಾದ ಸಕ್ಸಸ್ ಅನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನ DX ನ ಮೆರಿಟ್ಸ್ ಏನು ಅಂತಂತ ಇದ್ರ ಬಗ್ಗೆ ನಾವು ನೋಡಿದಾಗ ಸೊ ಇಲ್ಲಿ ನಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ. ಮಿನಿಮಮ್ 1 ಪರ್ಚೇಸ್, 1 ವರ್ಷದಲ್ಲಿ ಏನಾದ್ರೂ ಒಂದು ಅಂದ್ರೆ ನಾವು ಆ ತರ ಈಗ ನಾವು ಮನೆಗೆ ಗ್ರಾಸರೀಸ್ ತರಬೇಕಾದ್ರೆ ಇಲ್ಲಿ ಹೇಳ್ತದೆ ಕಂಪನಿ ಒಂದು ನಮ್ಗೆ ತುಂಬಾ ಒಂದು ಲಿಬರಲ್ ಆಗಿ ಕೊಟ್ಟಿದ್ದೇವೆ. ನೀವು ಒಂದು ಪ್ರಾಡಕ್ಟ್ ನ 1 ಇಯರ್ ಅಲ್ಲಿ 1 ವರ್ಷದಲ್ಲಿ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಸಹಿತ ನಿಮ್ಮ ಮೆಂಬರ್ಶಿಪ್ ಲೈಫ್ ಟೈಮ್ ಮೆಂಬರ್ಶಿಪ್ ಇರುತ್ತೆ ಅಂತ. ಆದ್ರೆ ಪ್ರತಿಯೊಬ್ಬರಿಗೆ ಇಲ್ಲಿ ಒಂದು ಪ್ರಾಡಕ್ಟ್ ತಗೊಳ್ಳೋ ಇದನ್ನಲ್ಲ, ನಮ್ಗೆಲ್ಲ ಬೇಕೇ ಬೇಕು, ಅವಶ್ಯಕತೆ ಇರ್ತಕ್ಕಂಥದ್ದು ನೀಡ್ ಇರ್ತಕ್ಕಂಥ ಪ್ರಾಡಕ್ಟ್ ಗಳನ್ನೇ ಇವತ್ತು ನಮ್ಗೆ ನಮ್ಮ ಮುಂದೆ ಇರುವಂತದ್ದು ಇದರಲ್ಲಿ. ಇನ್ನು ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್. ಸೊ ಇಡೀ ಜಗತ್ತಿನಾದ್ಯಂತ ನೀವು ಬೈ ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು, ಇಂಥ ಒಂದು ಅವಕಾಶ ಇದರಲ್ಲಿದೆ. ಸೊ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಅಂತ ಇದನ್ನೇನಂದ್ರೆ ಎಷ್ಟೋ ಇದು ನೋಡ್ತೀವಿ, ಇದು ಪ್ರತಿ ತಿಂಗಳಿಗೆ ಕೆಲವು ಕಡೆಗೆಲ್ಲ 0 ಆಗ್ತಿರ್ತದೆ. ಅಂದ್ರೆ ಇಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗ್ತದೆ. ಇದು ನಮಗೆ ಬ್ಯೂಟಿ ಅಂತ ಈ ಪ್ಲಾನ್ ಅಲ್ಲಿ DX ನ ಒಂದು ಮೆರಿಟ್ಸ್ ಏನಿದೆ. ಮತ್ತೆ ಇಲ್ಲಿ ನಮ್ಮ ಸ್ಟೇಟಸ್ ಅಲ್ಲಿ ಯಾವುದೇ ರೀತಿ ಡಿಮೋಷನ್ ಇರಲ್ಲ. ಮತ್ತೆ ಇದು ನೋ ಟೈಮ್ ಲಿಮಿಟ್. ಈಗ ನಿಮ್ಗೆ ಟೈಮ್ ಲಿಮಿಟ್ ಇಲ್ಲ. ಸೊ ಇಲ್ಲಿ ರಿಸ್ಕ್ ಇಲ್ಲ. 100% ನಮ್ಗೆ ಪ್ರೆಷರ್ ಫ್ರೀ ಆಗಿರ್ತದೆ. ನಮ್ಗೆ ಯಾವುದೇ ಒತ್ತಡವಿಲ್ಲದಂತ ಒಂದು ಉತ್ತಮವಾದ ಬಿಸ್ನೆಸ್ ಅಂದ್ರೆ DXN ಬಿಸ್ನೆಸ್. ಇವತ್ತು ನೋಡ್ತೀವಿ ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬಿಸ್ನೆಸ್ ಗಳಲ್ಲಿ. ಅದ್ರ ಬಗ್ಗೆ ನೋಡಿದಾಗ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಸ್ಟ್ರೆಸ್, ಆದ್ರೆ ಯಾವುದೇ ರೀತಿ ಸ್ಟ್ರೆಸ್ ಇಲ್ದೇನೆ, ಟೆನ್ಷನ್ ಇಲ್ದೇನೆ ಸುಲಭವಾಗಿ ಮಾಡ್ತಕ್ಕಂಥದ್ದು ಇದು ಅನುಕೂಲ ನಮ್ಗೆ ಮಾಡಿಕೊಟ್ಟಿದೆ. ಇನ್ನ ನಾವು ಸರಿಯಾದ ಮಾರ್ಕೆಟಿಂಗ್ ಪ್ಲಾನ್ ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಎಕ್ಸ್ಪ್ಲನೇಷನ್ ಆಫ್ ಟರ್ಮ್ಸ್ ಅಲ್ಲಿ ಇದರ ನೀತಿ ನಿಯಮಗಳನ್ನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ವಿವರಣೆ ಇದನ್ನ ವಿವರವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತೆ ಸ್ಟೇಟಸ್ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಅಂದ್ರೆ ಸ್ಟೇಟಸ್ ನ ನಾವು ಹೇಗೆ 6% ಇಂದ 9% ಗೆ ಹೋಗೋದ್ರ ಬಗ್ಗೆ ಯಾವ ರೀತಿ ಡೆವಲಪ್ ಆಗ್ಬೇಕು, ಅದೇ ರೀತಿ ಸ್ಟೇಟಸ್ ಗಳನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಂತಾ ಹೋಗ್ಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಪರ್ಸೆಂಟೇಜ್ ಆಫ್ ಬೋನಸ್, ನಮಗೆ ಸಿಗತಕ್ಕಂತ ಬೋನಸ್ ಪರ್ಸೆಂಟೇಜ್ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಬೇಕು. ಇವೆಲ್ಲಾನು ನಾವು DXN ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಾವು ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ನಾವು ಅದನ್ನ ವಿವರವಾಗಿ ತಿಳ್ಕೊಬೇಕು ಅಂತಂದ್ರೆ ಈಗ PV ಅಂದ್ರೆ ಏನು, SV ಅಂದ್ರೆ ಏನು ಅನ್ನೋದ್ರ ಬಗ್ಗೆ. PV ಅಂತ ಬಂದಾಗ ಸೊ ಇಲ್ಲಿ ನಾವು ಪಾಯಿಂಟ್ ವ್ಯಾಲ್ಯೂ ಅಂತಂತೀವಿ. PV ಅಂತಂದ್ರೆ ಪಾಯಿಂಟ್ ವ್ಯಾಲ್ಯೂ. ಎಲ್ಲಾ DXN ಪ್ರಾಡಕ್ಟ್ ಒಂದೊಂದು ರೀತಿಯ ಒಂದೊಂದು ಪಾಯಿಂಟ್ಸ್ ಇರ್ತದೆ. ಅಂದ್ರೆ ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ರೀತಿ ಪಾಯಿಂಟ್ಸ್ ಇರ್ತದೆ. ಸೊ ಅಲ್ಲಿ ಆವರೇಜ್ ಏನು ಅಂತಂದ್ರೆ ₹2 ಆವರೇಜ್ ನಾನು 2 ರಿಂದ 2.5 ₹3 ಒಳಗಡೆ ಅಂತರದಲ್ಲಿ ನಮಗೆ ಒಂದು ಪಾಯಿಂಟ್. ಅಲ್ಲಿ ನಾವು ಮಿನಿಮಮ್ 1000 PV ಪ್ರತಿ ತಿಂಗಳು ವರ್ತ್ನ ಒಂದು ಪ್ರಾಡಕ್ಟ್ ನಾವು ಕೊಂಡ್ಕೊಳ್ಬೇಕಾಗುತ್ತೆ ನಮ್ಮ ಹೆಸರಲ್ಲಿ ಪ್ರತಿ ತಿಂಗಳು. ನಾವು ತಗೊಂಡಾಗ ನಮಗೆ ಬೋನಸ್ಗೆ ಎಲಿಜಿಬಲ್ ಆಗ್ತೀವಿ. 1000 PV ತಗೊಳ್ಳೋದಕ್ಕೆ ಸೊ ನಾವು ಈ ಪಾಯಿಂಟ್ಸ್ ನಮ್ಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದೇ ರೀತಿ ಸೇಲ್ಸ್ ವ್ಯಾಲ್ಯೂ ಅಂತ ಬಂದಾಗ ಸೇಲ್ಸ್ ವ್ಯಾಲ್ಯೂ ಎಲ್ಲಾ DXN ಪ್ರಾಡಕ್ಟ್ಸ್ ಏನು ಸೇಲ್ಸ್ ವ್ಯಾಲ್ಯೂ ಇದೆ ಆ ಬೋನಸ್ಗೆ ನಮ್ಗೆ ಇದನ್ನ ಅಕ್ಯುಮುಲೇಟ್ ಆಗಿ ನಮಗೆ ರಿಟರ್ನ್ಸ್ ಬರೋದಕ್ಕೆ
ಸೇಲ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಎಕ್ಸಾಂಪಲ್ ಲಿಂಗ್ಸಿ ಕಾಫಿ, ನಾವು ಬ್ಲಾಕ್ ಕಾಫಿ ತಗೊಳ್ತೀವಿ, DP ಪ್ರೈಸ್ ಏನಿದೆ 620 ರೂಪಾಯಿ ಇದೆ, MRP ಬಂದು 765 ಇದೆ, PV ಬಂದು 190. ಈಗ ಕಾಫಿಗೆ 190 PV ಇದ್ರೆ SV 225. ನಮಗೆ 190 ಪಾಯಿಂಟ್ಸ್ ನಮ್ಮ ಪ್ರಮೋಷನ್ಗೆ ಅಕ್ಯುಮುಲೇಟ್ ಆಗುತ್ತೆ, ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮಗೆ ಬೋನಸ್ಗೆ SV ಹೆಲ್ಪ್ ಆಗುತ್ತೆ. ಸೊ SV 225 SV ಮೇಲೆ ನಮಗೆ ಬೋನಸ್. ಈಗ ಎಕ್ಸಾಂಪಲ್ 10 ಕಾಫಿ ನಾವು ಪರ್ಚೇಸ್ ಮಾಡ್ತೀವಿ, ಸೊ ಅಲ್ಲಿಗೆ 190 × 10 1900 PV ನಮಗೆ ಅಕ್ಯುಮುಲೇಷನ್ ಆಗುತ್ತೆ. ಸೊ ಅದೇ ರೀತಿ ಆ 10 ಕಾಫಿಗೆ SV ಬಂದು 225ರಂತೆ 2250 SV ನಮಗೆ ಅಕ್ಯುಮುಲೇಷನ್. ಇಲ್ಲಿ ನಾವು ಆವರೇಜ್ 25% ಇದ್ದಾಗ ಅದರ ಈಗ ನಾವು ತಗೊಂಡಂತ ಆ ಪ್ರಾಡಕ್ಟ್ ನ 1000 ರೂಪಾಯಿ ಪ್ರಾಡಕ್ಟ್ಗೆ 562 ರೂಪಾಯಿ 50 ಪೈಸೆ ನಮಗೆ ರಿಟರ್ನ್ ಬರ್ತದೆ. ಇಂಥ ಒಂದು ಈ ಒಂದು ಇದು ಸೇಲ್ಸ್ ವ್ಯಾಲ್ಯೂ ಮತ್ತೆ ಪಾಯಿಂಟ್ ವ್ಯಾಲ್ಯೂ. ಇನ್ನು ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಅಂದ್ರೆ ನಾವು ವೈಯಕ್ತಿಕವಾಗಿ ನಾವೇನ್ ಪರ್ಚೇಸ್ ಮಾಡ್ತೀವಿ ನಮ್ಮ ಕೋಡ್ ಮೂಲಕ, ನಮ್ಗೆ ಒಂದು DXN ಕಂಪ್ನಿಯಲ್ಲೊಂದು ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ ಮೂಲಕ ನಾವೇನ್ ಪರ್ಚೇಸ್ ಮಾಡ್ತೀವಿ ವರ್ಷದ ತಿಂಗಳಲ್ಲಿ ಮಿನಿಮಮ್ 1000 PV ಏನ್ ಪರ್ಚೇಸ್ ಮಾಡ್ತೀವಿ ನಮ್ಮ ಕೋಡಲ್ಲಿ, ಅದಕ್ಕೆ ನಮಗೆ ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಅಂತ ಆ ಬೋನಸ್ಗೆ ಎಲಿಜಿಬಲ್ ಆಗ್ತೀವಿ. ಇನ್ನು ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅಂತಂದಾಗ ಇಡೀ ಗ್ರೂಪಿನ ಅವರವರ ಪರ್ಸನಲ್ ಪಾಯಿಂಟ್ಸ್ ಗಳನ್ನ ಇಡೀ ಗ್ರೂಪ್ ಒಂದು ಅಕ್ಯುಮುಲೇಟ್ ಮಾಡಿದಾಗ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅಂತೀವಿ. ಇನ್ನು ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಏನಿದೆ ಅಂದ್ರೆ, ಅಕ್ಯುಮುಲೇಷನ್ ಅಂದ್ರೆ ಇಲ್ಲಿ ನಾವು ಯಾವಾಗ ಜಾಯಿನ್ ಆಗ್ತೀವಿ ಅಲ್ಲಿಂದ ಪ್ರತಿ ತಿಂಗಳು ಪ್ರತಿ ಪಾಯಿಂಟ್ ನಮಗೆ ಆ ಟೀಮ್ ಮೆಂಬರ್ ಏನ್ ಪರ್ಚೇಸ್ ಮಾಡ್ತಾರೆ ಪ್ರತಿಯೊಂದನ್ನು ಅಕ್ಯುಮುಲೇಷನ್ ಆಗಿ ಕ್ಯಾರಿ ಓವರ್ ಆಗ್ತಾ ಇರ್ತದೆ. ಪ್ರತಿ ತಿಂಗಳು ಹೋದ್ ತಿಂಗಳು ತಗೊಂಡಿದ್ದು ಈ ತಿಂಗಳಿಗೆ ಕ್ಯಾರಿ ಓವರ್ ಆಗುತ್ತೆ. ಸೊ ಹಾಗಂತ ಕ್ಯಾರಿ ಓವರ್ ಆಗುತ್ತೆ ಅಂತ ಹೋದ್ ತಿಂಗಳಿಗೂ ಬೋನಸ್ ಕೊಟ್ಟು ಈ ತಿಂಗಳಿಗೂ ಕೊಡಲ್ಲ. ಎಷ್ಟೋ ಜನ ಕೇಳ್ತಾರೆ ಅದಕ್ಕೂ ಸೇರಿಸಿ ಕೊಡ್ತಾರ ಅಂತ. ಆದ್ರೆ ನಮಗೆ ಪರ್ಸೆಂಟೇಜ್ ಜಂಪ್ ಆಗ್ತಾ ಹೋಗ್ತದೆ. ಪರ್ಸೆಂಟೇಜ್ ಜಂಪ್ ಆದಂಗ ಆ ಮಂತ್ ಅಲ್ಲಿ ಏನ್ ತಗೊಂಡಿರ್ತೀವಿ ಆ ಮಂತ್ ಅಲ್ಲಿ ಯಾವ ಪರ್ಸೆಂಟೇಜ್ ಇರುತ್ತೆ ಆ ಪರ್ಸೆಂಟೇಜ್ಗೆ ನಮಗೆ ಬೋನಸ್ ಸಿಗ್ತಾ ಹೋಗ್ತದೆ. ಇನ್ನು ಅಕ್ಯುಮುಲೇಟೆಡ್ ಪಾಯಿಂಟ್ಸ್ ಏನಿದೆ ಇದು ಸ್ಟಾರ್ ಏಜೆಂಟ್ ವರ್ಗು ನಾವು ಅಕ್ಯುಮುಲೇಷನ್ ಆಗ್ತಾ ಹೋಗ್ತದೆ. ಸೊ ಇನ್ನು ಅಕ್ಯುಮುಲೇಟೆಡ್ ಪಾಯಿಂಟ್ ಇದನ್ನ ಏನಿದೆ, ಸೊ ಬೋನಸ್ ಇದನ್ನ ಯಾವ ರೀತಿ ತಿಂಗಳಲ್ಲಿ ಇದನ್ನಾಗುತ್ತೇನೆ, ಅಕಸ್ಮಾತ್ ನೀವು 1500 PV ಪರ್ಚೇಸ್ ಮಾಡಿದ್ರೆ ಆ DXN ಕೋಡ್ ನಲ್ಲಿ ಅದು ನಮ್ಮ ಪರ್ಸನಲ್ PV ಆಗುತ್ತೆ. ಸೊ ಪರ್ಸನಲ್ PV 1500 PV ಆದ್ರೆ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅದು 1500. ಅಕ್ಯುಮುಲೇಟೆಡ್ ಏನಾಗುತ್ತೆ, ಇದು ಅಕ್ಯುಮುಲೇಟೆಡ್ PV ಅದು 1500 ನಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದೇ ರೀತಿ ಎಕ್ಸಾಂಪಲ್ ಈಗ ನೋಡಿ, ಎರಡನೇ ತಿಂಗಳಲ್ಲಿ ನಾವು 5000 PV ವರ್ತ್ನ ಪ್ರಾಡಕ್ಟ್ ನ PV ವರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀವಿ. ಸೊ ಮತ್ತೆ ನಾವು ಇಬ್ಬರ ಮೆಂಬರ್ನ ಸ್ಪಾನ್ಸರ್ ಮಾಡ್ತೀವಿ. ಅವರು ಕೂಡ 5000 PV ನ ಪರ್ಚೇಸ್ ಮಾಡಿದಾಗ ಸೊ ಅಲ್ಲಿ ನಮ್ಗೆ ಏನಾಯ್ತು, ನಮ್ಮ ಪರ್ಸನಲ್ PV 5000 ಆಯ್ತು. ಸೊ ಇನ್ನ ಆ ಗ್ರೂಪ್ ಪರ್ಸನಲ್ PV 5000. ಸೊ ಅಲ್ಲಿಗೆ ಟೋಟಲ್ ಗ್ರೂಪ್ PV ಏನಾಯ್ತು, ನಮ್ಗೆ 15000 ಆಯ್ತು. ಸೊ ಈ ರೀತಿ 15000 ಪ್ಲಸ್ ಇದನ್ನ ನಮಗೆ ಈ 16,500 ಲಾಸ್ಟ್ ಮಂತ್ದು ಇದನ್ನ ತಗೊಂಡಾಗ ಅಕ್ಯುಮುಲೇಟ್ ಆಗ್ತಾ ಬಂದಾಗ 16,500. ಅಲ್ಲಿಗೆ ನಮ್ಗೆ ಈ ತಿಂಗಳದು 15,000, ಹೋದ್ ತಿಂಗಳು ನಾವು 1,500 ಪರ್ಚೇಸ್ ಮಾಡಿದ್ದು, ಟೋಟಲ್ ಸೇರಿ ಅಕ್ಯುಮುಲೇಷನ್ ಪಾಯಿಂಟ್ ಎಷ್ಟಾಯ್ತು 16,500 ಆಯ್ತು. ಇನ್ನು ಮೂರನೇ ತಿಂಗಳಲ್ಲಿ ನಾವೇನು ಇನ್ನು 4 ಜನನ 5,500 PV, ನಾವು ಒಂದು 5,000 PV ಪರ್ಚೇಸ್ ಮಾಡ್ತೀವಿ. ಸೊ ಇನ್ನ 4 ಜನ 5,500 PV ಪರ್ಚೇಸ್ ಮಾಡೋದಕ್ಕೆ ನಾವು ಅವ್ರಿಗೆ ಪ್ರೇರಣೆ ಕೊಡ್ತೀವಿ, ಮೋಟಿವೇಶನ್ ಕೊಡ್ತೀವಿ, ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈ ಮೂಲಕ ಏನಾಗುತ್ತೆ, ಅವರ ಕೆಳಗಡೆ ಕನಿಷ್ಠ ಪಕ್ಷ ಒಬ್ಬೊಬ್ಬರನ್ನ ಅವ್ರ ತಗೊಂಡೋಗ 4 ಜನ ಅಲ್ಲಾದಾಗ ಸೊ ಅಲ್ಲಿಗೆ ಏನಾಯ್ತು, ಪರ್ಸನಲ್ PV 5,000 ಆಯ್ತು. ಇನ್ನ ನಮ್ದೆ ಗ್ರೂಪ್ PV ಎಷ್ಟಾಯ್ತು, 45,000 ಆಯ್ತು. ಸೊ ಇದೇ ರೀತಿ 45,000 ಪ್ಲಸ್ 16,500 ಇವೆರಡು ಲಾಸ್ಟ್ ಮಂತ್ PV ಇದನ್ನ ಅಕ್ಯುಮುಲೇಟ್ ಮಾಡಿಕೊಂಡು ಅದನ್ನ ಒಟ್ಟು ಮಾಡಿ ಅದು ಮುಂದಕ್ಕೆ ಅದನ್ನ ಕ್ಯಾರಿ ಓವರ್ ಆಗುತ್ತೆ. ಸೊ ಇದೇ ರೀತಿ ರಿಟೇಲ್ ಪ್ರಾಫಿಟ್ 25% ನಾವು ರಿಜಿಸ್ಟರ್ ಮೆಂಬರ್ 25% ಬಂದಾಗ ಅವರಿಗೆ MRP 25% ಹೆಚ್ಚು ಕಮ್ಮಿ 20 ರಿಂದ 25% ಇದನ್ನ ಕಸ್ಟಮರ್ಸ್ ನಾನ್ ಮೆಂಬರ್ಸ್ ಇದ್ದಾಗ ಸಿಗುವಂತ ನಾನ್ ಮೆಂಬರ್ಸ್ ಕೊಟ್ಟಾಗ. ಇನ್ನ ಇದೇ ರೀತಿ 1,000 ರಿಟೇಲ್ ಸೆಲ್ಲಿಂಗ್ ಇಸ್ ಹೈಲಿ ರೆಕಮೆಂಡೆಡ್, ಎಸ್ಪೆಷಲಿ ಇನ್ ಯುವರ್
ಸ್ಟಾರ್ಟಿಂಗ್ ಸ್ಟೇಜಸ್. ಈಗ ನಾವೇನ್ ಮಾಡ್ತೀವಿ, ರಿಟೇಲಿಂಗ್ ಪ್ರೈಸ್ ನ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೆಚ್ಚು ಈಗ ನೋಡಿದ್ರೆ ರಿಟೇಲಿಂಗ್ ಜಾಸ್ತಿ ಮಾಡೋರಿದ್ದಾರೆ. 1,000ದಿಂದ 5,000 ನಾವು ಅದನ್ನ ನಾವು ಮೇಂಟೈನ್ ಮಾಡೋದಕ್ಕೆ ರಿಟೇಲ್ ಮಾಡಿದಾಗ ನಮಗೆ 1,000ದಿಂದ 5,000 PV ರಿಟೇಲ್ ಅಲ್ಲಿ ನಮ್ಗೆ ನಮ್ದು 1,000 ಆಗುತ್ತೆ, ಮತ್ತೆ ಇನ್ನ 4,000 ಹಾಗೆ ನಾವು ರಿಟೇಲ್ ಮಾಡ್ತೀವಿ. ಸೊ ಇಲ್ಲಿ ನಾವು ಅದ್ರ ಜೊತೆಗೆ ಮಿನಿಮಮ್ 20 ಕನ್ಸ್ಯೂಮರ್ ನಾವು ಕ್ರಿಯೇಟ್ ಮಾಡಿಕೊಂಡು DXN ಪ್ರಾಡಕ್ಟ್ ನ ರೆಗ್ಯುಲರ್ ಆಗಿ ಆ 20 ಕನ್ಸ್ಯೂಮರ್ಗೆ ಸೊ ನಾವು ನಮ್ಮ ಪರ್ಸನಲ್ PV ಮೂಲಕ ನಾವು ಆ ಕನ್ಸ್ಯೂಮರ್ ಪ್ರಮೋಟ್ ಮಾಡೋದ್ರಿಂದ ನಮ್ಗೆ ಸಿಗುವಂತಹದ್ದು. ಇನ್ನ ಈ ಸ್ಲ್ಯಾಬ್ಸ್ ಬಗ್ಗೆ ನೋಡ್ಬೇಕು. ಇದನ್ನ ಅಕ್ಯುಮುಲೇಷನ್ ನಾವು ಏನೇನು ಹೇಳಿದ್ವಿ, ಅಕ್ಯುಮುಲೇಟ್ ಆಗುತ್ತೆ ಅಂತ 1000 PV 1000 PV ನಮ್ದು ಇದನ್ನ ಅಕ್ಯುಮುಲೇಷನ್ ಇದನ್ನ 1000 PV ಮಾಡಿದಾಗ 6% ಆಗುತ್ತೆ. ಅದೇ ಅಕ್ಯುಮುಲೇಟ್ ಆಗಿ ಈ 3000 PV ಆದಾಗ 9% ಬರುತ್ತೆ. ಸೊ ಅಕ್ಯುಮುಲೇಷನ್ ಆಫ್ ಮತ್ತೆ ಇನ್ನು 7,000 ಆಗಿ ಇನ್ನು ಟೋಟಲಿ 10,000 ಅಕ್ಯುಮುಲೇಟ್ ಆದಾಗ 12,000 ಆಗುತ್ತೆ. ಸೊ ಅದೇ 20,000ಗೆ 15%, 32,500 ಅಕ್ಯುಮುಲೇಷನ್ ಆದಾಗ 18% ನಮ್ಗೆ ಬೋನಸ್ ಸಿಗುತ್ತಾ ಬರ್ತದೆ. ಅದೇ ರೀತಿ 45,000 ಆದಾಗ ಸೊ ನಮಗೆ ಸ್ಟಾರ್ ಏಜೆಂಟ್ ಅಂತ 21% ಬರ್ತದೆ. ಒಂದು ಸ್ಟಾರ್ ಏಜೆಂಟ್ ಅಂತ ಒಂದು ರೆಕಗ್ನೇಷನ್ ನಮಗೆ ಸಿಗುವಂತದ್ದು. ಸೊ ಇಲ್ಲಿ ಸ್ಟಾರ್ ಏಜೆಂಟ್ಗೆ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ 4% ರಾಯಲ್ಟಿ ಇನ್ಕಮ್ ಬರುವಂತದ್ದು. ಅಂದ್ರೆ ನಾವು ಎಫರ್ಟ್ಲೆಸ್ ಇನ್ಕಮ್ ಅಂತ ಅಂತೀವಿ. ಇಲ್ಲಿ ಅದಕ್ಕೆ ಹೇಗೆ ಎಲಿಜಿಬಿಲಿಟಿ ಆಗ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನಂದ್ರೆ ಅಕ್ಯುಮುಲೇಷನ್ ಫೀ 32,000 ಪ್ಲಸ್ 18%. ಇದು ನಮಗೆ ಈ 99% ಏನ್ ತಗೊಂಡಿರ್ತಾರೆ. ಸೊ ಅಲ್ಲಿ ನಮಗೆ ಒಬ್ಬರು 9% ಅಲ್ಲಿ ಇರ್ತಾರೆ, ಒಬ್ರು 6% ಅಲ್ಲಿ ಇರ್ತಾರೆ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಸೊ ಗ್ಯಾಪ್ ಏನ್ ಸಿಗುತ್ತೆ ನೋಡಿ, ಆ ಗ್ಯಾಪ್ ಇಂದ ಇದು ಸೊ ನಾವು ಜಾಯಿನ್ ಆದಾಗ ಏನು 18% ಇರ್ತೀವಿ, 18% ವರ್ಗೂ ಬಂದ ಮೇಲೆ ಹೊಸಬರನ್ನ ನಾವೇನ್ ಜಾಯಿನ್ ಮಾಡ್ತೀವಿ. ಹಂಗಂತಾರೆ 18% ವರ್ಗೂ ಜಾಯಿನ್ ಮಾಡಬಾರ್ದು ಅಂತ ಅನ್ನೋದಲ್ಲ. ಆದ್ರೆ ನಾವು ಏನು ಇಂಟ್ರಡ್ಯೂಸ್ ಮಾಡೋದು, ನಾನು ಹೇಳಿದೆ 10 ಜನ ನಾವು ಡೈರೆಕ್ಟ್ ಆಗಿ ಇಂಟ್ರಡ್ಯೂಸ್ ಮಾಡೋದ್ರ ಮೂಲಕ 1,000 PV ತಗೊಂಡ್ರು ಅಲ್ಲಿ 10,000 PV ಅಕ್ಯುಮುಲೇಷನ್ ಆಯ್ತು. ನಮ್ದು 1,000 11,000 ಆಗುತ್ತೆ. ಸೊ ಗ್ಯಾಪ್ ಇರ್ತದೆ. ಸೊ ಅಲ್ಲಿಗೆ ನಾವು 10,000 ಆದಾಗ 12% ಇರ್ತೀವಿ. ಅವ್ರು 1,000 ತಗೊಂಡಾಗ 6% ಇರ್ತಾರೆ. ಅಲ್ಲಿಗೆ 12 ಮೈನಸ್ 6% ನಮಗೆ ಕೆಳಗಡೆ ಗ್ರೂಪ್ ಇಂದ ಬರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಸೊ ಈ 45% ಆದ್ಮೇಲೆ ನಮ್ಗೆ ರಾಯಲ್ಟಿ ಬೋನಸ್ ಸಿಗುವಂತದ್ದು ಹೇಗೆ ಅಂತಂದ್ರೆ, ನಮ್ಮದು 1000 ಪಾಯಿಂಟ್ಸ್ ಇದ್ದು ನಾನ್ ಸ್ಟಾರ್ ಏಜೆಂಟ್ ಗ್ರೂಪ್ ಅಂದ್ರೆ ಗ್ರೂಪ್ ಅಲ್ಲಿ ಯಾರು ಸ್ಟಾರ್ ಏಜೆಂಟ್ ಇಲ್ಲದೆ 25% ಬರದೇನೆ 25 ಬಿಲೋ 25% ಇದ್ದಾಗ ಅದೆಲ್ಲ ಅಕ್ಯುಮುಲೇಷನ್ ಆಗಿ ನಮಗೆ 4% ನಮಗೆ ರಾಯಲ್ಟಿ ಇನ್ಕಮ್ ಜೊತೆ ಮೂಲಕ ನಮಗೆ 25% ನಮಗೆ ಬರುವಂತಹದ್ದು. ಸೊ ಇಲ್ಲಿ ಸ್ಟಾರ್ ಗ್ರೂಪ್ ಬೋನಸ್ ಅಲ್ಲಿ ಜೊತೆಗೆ ನಮ್ಗೇನಂದ್ರೆ ಮೆಂಬರ್ಶಿಪ್ ಮೇಂಟೈನ್ ನಾವು 5,000 PGPV ಅಂದ್ರೆ ಗ್ರೂಪ್ PV ಮೇಂಟೈನ್ ಮಾಡೋದ್ರ ಮೂಲಕ. ಅಂದ್ರೆ PGPV ಅಂದ್ರೆ ಇಡೀ ಇದನ್ನಲ್ಲ. ಸೊ ನಾವು ನಾನ್ ಸ್ಟಾರ್ ನಮ್ದು ಪರ್ಸನಲ್ PVನ ಈಗ ನಾವೇನ್ 20 ಕನ್ಸ್ಯೂಮರ್ ಏನ್ ನಾವು ಇಂಟ್ರಡ್ಯೂಸ್ ಮಾಡಿರ್ತೀವಿ, ಆ ಕನ್ಸ್ಯೂಮರ್ನೇ ನಾವು ಡೆವಲಪ್ ಮಾಡ್ತಾ ಹೋದಾಗ ಪ್ರತಿಯೊಂದು ನೋಡಿ, ಒಂದು ಪ್ರಾಡಕ್ಟ್ ಅನ್ನು ತಗೊಂಡಾಗ ಆ ಪ್ರಾಡಕ್ಟ್ ಬಗ್ಗೆ ಒಂದು ನಿಖರವಾದ ಮಾಹಿತಿ ಮತ್ತೆ ಅವರಿಗೆ ಒಂದು ಆ ಬೆನಿಫಿಟ್ ಗಳ ಬಗ್ಗೆ ನಾವು ವಿವರಣೆ ಕೊಟ್ಟಾಗ ಆ ಒಂದು ಪ್ರಾಡಕ್ಟ್ ನಿಂದ ಈಗ ಇರುವಂತ ಎಲ್ಲಾ ಪ್ರಾಡಕ್ಟ್ ತಗೊಳ್ಳೋಕೆ ಒಂದು 20 ಫ್ಯಾಮಿಲಿಗೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಸೊ ಎಷ್ಟು ಬಿಸ್ನೆಸ್ ಆಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡಿ. ಎಷ್ಟು ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ಉಪ್ಪಿಂದ ಹಿಡಿದು ಪ್ರತಿಯೊಂದು ಇವತ್ತು ನಾವೆಲ್ಲಾ ಪ್ರಾಡಕ್ಟ್ ಈ ಮನೆಗೆ ಲಭ್ಯ ಆಗುವಂತ ಎಲ್ಲಾ ಇದು ಬೇಕಾಗಿದ್ದ ಅವಶ್ಯಕತೆ ಇರ್ತಕ್ಕಂಥದ್ದು ಎಲ್ಲಾನು DXN ಅಲ್ಲಿ ಲಭ್ಯ ಆಗ್ತದೆ, ಅಂದ್ರೆ ಸಿಗ್ತಾ ಇದೆ. ಸೊ ಈ ಮೂಲಕ ನಾವು ಏನಂದ್ರೆ 45,000 ಅಕ್ಯುಮುಲೇಷನ್ PV ಲೆಸ್ ದನ್ 3,000 PV ನಾವು ಈ 25% ಬಂದಾಗ 21% ಬಂದಾಗ ಕನಿಷ್ಠ ಪಕ್ಷ 45% ದಾಟ್ತಿದೆ, 25% ಬರ್ತೀವಿ. ಆಗ 4% 3,000 PVನ ನಾವು PGPVನ ಬ್ಯಾಲೆನ್ಸ್ ಮಾಡ್ತಾ ಹೋಗೋದ್ರ ಮೂಲಕ ನಮಗೆ ಸೊ 25%ಗೆ ನಾವು ಎಲಿಜಿಬಿಲಿಟಿ ಯಾವಾಗಲೂ ರೆಗ್ಯುಲರ್ ಆಗಿ ಇಟ್ಕೊಳ್ತೀವಿ. ಇದರಿಂದ ನಮಗೆ ಪ್ರಮೋಷನ್ 4% ನಮಗೆ ರಾಯಲ್ಟಿ ಇನ್ಕಮ್ ಬರುವಂತದ್ದು. ಸೊ ಇದರ ಜೊತೆಗೆ ಸೊ 9% ಈಗ ನಾವು ಅವಾಗ ಇಂಟ್ರಡ್ಯೂಸ್ ಮಾಡಿದ 9% ಮತ್ತೆ ಈ 21% ಇದರಿಂದ ನಮಗೆ 25% ಇದ್ದಾಗ ಇನ್ನೊಬ್ರು 25% ಆದಾಗ ನಮ್ಗೆ ಏನಾಗುತ್ತೆ ಅಂದ್ರೆ 2% ಆಡ್ ಮಾಡಿ ಸೊ ನಮ್ಗೆ ಇನ್ನೊಂದು 27% ನಮ್ಗೆ ಎಲಿಜಿಬಿಲಿಟಿ ಬರುತ್ತೆ. ಸೊ ಇಲ್ಲಿ ನಮ್ಮ ಕೆಳಗಡೆ ಒಬ್ಬ ಸ್ಟಾರ್ ಏಜೆಂಟ್ ಆದಾಗ ನಮಗೆ 2% ಇನ್ಕ್ರೀಸ್ ಆಗುತ್ತೆ, ಪ್ಲಸ್
5% ಡೆವಲಪ್ಮೆಂಟ್ ಬೋನಸ್ ಸಿಗುತ್ತೆ. ಸೊ ಈ ತರ ಡೆವಲಪ್ಮೆಂಟ್ ಬೋನಸ್ ಬಂದು 5, 4, 3, 2, 1 ಈ ತರ ನಮಗೆ ಡೆವಲಪ್ಮೆಂಟ್ ಬೋನಸ್ ನಮ್ಮ ಕೆಳಗಡೆ ಸ್ಟಾರ್ ಏಜೆಂಟ್ಗಳು ಅಂದ್ರೆ 25% ಎಲಿಜಿಬಿಲಿಟಿಗೆ ಬರ್ತಿದ್ದಾಗೇನೆ ಸೊ ನಮಗೆ ಆ ಹೋಲ್ ಗ್ರೂಪ್ ಇಂದ ಇಡೀ ಎಂಟೈರ್ PGPV ಪರ್ಸನಲ್ ಗ್ರೂಪ್ PV ಇಂದ ನಮಗೆ ಸಿಗುವಂತ 2% ಪ್ಲಸ್ 5 ಇದನ್ನ ಒಬ್ಬ ಸ್ಟಾರ್ ಏಜೆಂಟ್ ಕಡೆಯಿಂದ 5% ಡೆವಲಪ್ಮೆಂಟ್ ಬೋನಸ್. ಹೀಗೆ ಇಲ್ಲಿಗೆ 7% ನಮಗೆ ಒಂದು ಗ್ರೂಪ್ ಇಂದ ಸಿಗುತ್ತೆ. ಪ್ಲಸ್ ನಮಗೆ ನಾನ್ ಸ್ಟಾರ್ ಗ್ರೂಪ್ ಇಂದ ಮತ್ತೆ ಸೇಮ್ ಗ್ಯಾಪ್ ಏನಿರುತ್ತೆ ಅವರಿಗೂ ನಮಗೂ ನಡುವಿನ ಅಂತರ ಏನಿರ್ತದೆ ಅದ್ರ ಮೂಲಕ ನಾವು 27% ಇದ್ರೆ ಕೆಲವರು 6%, 9% ಅದರ ಗ್ಯಾಪ್ ನಮಗೆ ಸಿಗ್ತಾ ಹೋಗ್ತದೆ. ಅದೇ ರೀತಿ ಇಬ್ಬರು ನಮ್ಮ ಗ್ರೂಪ್ ನಲ್ಲಿ ಸ್ಟಾರ್ ಏಜೆಂಟ್ ಆದಾಗ ನಾವು 29%ಗೆ ಜಂಪ್ ಆಗ್ತೀವಿ. ಆ ಜಂಪ್ ಆಗೋದ್ರ ಮೂಲಕ ನಮಗೆ ಮತ್ತೆ ಅಡಿಷನಲ್ ಇನ್ನೊಂದು 5% ನಮಗೆ ಅವ್ರ ಮೂಲಕ 5+2 ಈ ತರ ಡೆವಲಪ್ಮೆಂಟ್ ಬೋನಸ್ ಪ್ಲಸ್ ಪರ್ಫಾರ್ಮೆನ್ಸ್ ಬೋನಸ್ ಸಿಗುತ್ತೆ. ಇನ್ನ 3 ಜನ ನಮ್ಮ ಕೆಳಗಡೆ ಸ್ಟಾರ್ ಏಜೆಂಟ್ಗಳಾದಾಗ 31% ಬರುತ್ತೆ. 31% ಬಂದಾಗ ನಮಗೆ ಸ್ಟಾರ್ ರೂಬಿ ಅಂತ ಒಂದು ಪಿನ್ ಕೊಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಸೊ ಈ ಮೂಲಕ ನಮಗೆ ಈ ಒಬ್ಬ ಕನ್ಸ್ಯೂಮರ್ ಒಂದು ರೆಕಗ್ನೇಷನ್ ಮೂಲಕ ಇನ್ಕಮ್ ತಗೊಳ್ಳೋದ್ರ ಮೂಲಕ ಒಳ್ಳೆ ಪ್ರಾಡಕ್ಟ್ ನ ಎಂಜಾಯ್ ಮಾಡುವಂತ ಒಂದು ಅವಕಾಶ ಇಲ್ಲಿ ನಮ್ಗೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಇನ್ನೊಬ್ಬರು ಸ್ಟಾರ್ ಏಜೆಂಟ್ ಆದಾಗ ಸ್ಟಾರ್ ರೂಬಿ ಆದ್ರೆ 33% ಬರ್ತೀವಿ. ಇಲ್ಲಿ 4 ಜನ QSAಗಳು ಆಗ್ತಾರೆ. ಇಲ್ಲಿ ಅದೇ ರೀತಿ 5 ಜನ ಆದಾಗ 35% ಬರ್ತೀವಿ. 35% ಬಂದಾಗ ಬೈ ಚಾನ್ಸ್ QSAಗಳು ಇಬ್ಬರೇ ಇದ್ದು ಇನ್ನ ಮಿಕ್ಕಿದವರು 3 ಜನ QSA ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನಮಗೆ 30,000 DGPV ಇದ್ರೆ ಸೊ ನಮಗೆ ನಾವು ಎಲಿಜಿಬಲ್ ಆಗೋ 30,000 ಆಗುತ್ತೆ. ಅಕಸ್ಮಾತ್ ಇಲ್ಲದೆ ಇದ್ರು ಸಹಿತ ನಮಗೆ ಸೊ ಇದು ಒಂದು ಅವಕಾಶ ಇಲ್ಲಿ ನಮ್ಗೆ ಸಿಗುತ್ತೆ. ಅದೇ ರೀತಿ 6 ಜನ ನಮ್ಮ ಕೆಳಗಡೆ ಸ್ಟಾರ್ ಏಜೆಂಟ್ ಆದಾಗ 37%ಗೆ ನಾವು ಎಲಿಜಿಬಲ್ ಆಗ್ತೀವಿ. ಆದ್ರೆ ಇಲ್ಲಿ ಪ್ರತಿ 6 ಜನನು ಕ್ವಾಲಿಫೈ ಆಗದೇನೆ ಕೇವಲ 4 ಜನ ಕ್ವಾಲಿಫೈ ಆದ್ರೆ ಅಲ್ಲಿಗೆ 3, 4, 12,000 ಇದನ್ನ ಅವ್ರು ಕ್ವಾಲಿಫೈ ಆಗ್ತದೆ. ಅದಕ್ಕಿಂತ ಹೆಚ್ಚಿನ ಇದನ್ನ ಕ್ವಾಲಿಫೈ ಆಗಿ ತಗೊಂಡಾಗ ಸೊ ಮತ್ತೆ ಇನ್ನಿಬ್ರು ಮಾಮೂಲಿ ಇದ್ದಾಗ ನಮಗೆ 37%. ಇಲ್ಲಿ ನಮ್ಮ ಗ್ರೂಪ್ ವಾಲ್ಯೂಮ್ ಹಿಂಗೆ 25,000 ಇದ್ದು ಅವಾಗ 37 ಸೇಮ್ ನಮಗೆ ಡಿಮೋಷನ್ ಇಲ್ಲ ಅಂತಂದ್ರೆ ಈಗ ಡಿಮೋಷನ್ ಇದು 37% ಅಲ್ಲೇ ಇರ್ತೀವಿ. ಬೈ ಚಾನ್ಸ್ ನಮಗೆ 3 ಜನ ಕ್ವಾಲಿಫೈ ಇರ್ತಾರೆ, ಕ್ವಾಲಿಫೈ ಸ್ಟಾರ್ ಏಜೆಂಟ್ ಇರ್ತಾರೆ, ಮಿಕ್ಕಿದವರು ಇನ್ನು 3 ಜನ ಕ್ವಾಲಿಫೈ ಇರಲ್ಲ. ಆದ್ರೆ ಟೋಟಲ್ ಗ್ರೂಪ್ 50,000 ನಮಗೆ ಗ್ರೂಪ್ DGPV ಇತ್ತು ಅಂತಂದ್ರೆ 37% ಇಂದ ನಮಗೆ ಡಿಮೋಷನ್ ಯಾವುದೇ ಕಾರಣಕ್ಕೂ ಇರಲ್ಲ. ಇಲ್ಲಿ ಕ್ವಾಲಿಫೈರ್ ಟೀಮ್ ನ ಕಡೆಗೆ ನಾವು ಅಂದ್ರೆ ಇಲ್ಲಿ ಅರ್ಥ ಏನು, ಕ್ವಾಲಿಫೈಡ್ ಟೀಮ್ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಯಾರನ್ನೂ ನಾನ್ ಕ್ವಾಲಿಫೈ ಆಗದೆ ಇರೋಂಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ QSA ಅಂಡ್ ಅಬೋವ್ ಏನಿದೆ ಡೆವಲಪ್ಮೆಂಟ್ ಬೋನಸ್ ಹೇಗೆ ಬರುತ್ತೆ, ನಿಮ್ಮ ಮೊದಲ ಜನರೇಷನ್ ಇಂದ 5%, ಎರಡನೇ ಜನರೇಷನ್ ಇಂದ 4%, ಮೂರನೇ ಜನರೇಷನ್ ಇಂದ 3% ಬರುತ್ತೆ. ಸೊ ಅದೇ ರೀತಿ ಇನ್ಸೆಂಟಿವ್ 2% ಬರುತ್ತೆ. ಸೊ ಮತ್ತೆ 1% ಸ್ಟಾರ್ ಏಜೆಂಟ್ ಗಳ ಮೂಲಕ ಇದನ್ನ 2 ರೀತಿ 1% ಮತ್ತೆ ಪ್ಲಸ್ 1%, 2% ಇಲ್ಲಿ 37% ಬಂದಾಗ ನಮ್ಗೆ ಸಿಗುವಂತಹದ್ದು. ಸೊ ಇದು PGPV ಮತ್ತೆ ಇದನ್ನ ಈ ಗ್ರೂಪ್ PV ಆಧಾರವಾಗಿ ಅದರ ಆಧಾರದ ಮೇಲೆ ನಮಗೆ ಈ ಡೆವಲಪ್ಮೆಂಟ್ ಬೋನಸ್ ಇರ್ಬೋದು ಅಥವಾ ಇದನ್ನ ಇನ್ಸೆಂಟಿವ್ಸ್ ಇರ್ಬೋದು, ಇದು ಸಿಗ್ತಾ ಹೋಗುತ್ತೆ. ಸೊ ಅದೇ ಕ್ವಾಲಿಫೈ ಸ್ಟಾರ್ ಡೈಮಂಡ್ ಆದಾಗ ನಮಗೆ 5% ಕ್ವಾಲಿಫೈ ಸ್ಟಾರ್ ಡೈಮಂಡ್ ಇಂದ ಸೊ 5% ಮತ್ತೆ ಇನ್ಸೆಂಟಿವ್ 3 to 10% ವರೆಗೂ ಬರುತ್ತೆ. ಮತ್ತೆ ಅದೇ ರೀತಿ 3 to 10% ವರೆಗೂ ನಮಗೆ ಡೈಮಂಡ್ ಟು ಡೈಮಂಡ್ ಬೋನಸ್, ಸ್ಟಾರ್ ಡೈಮಂಡ್ ಗಳ ಬೋನಸ್ ಬರ್ತಾ ಹೋಗ್ತದೆ. ಸೊ ಇಲ್ಲಿ ನಮಗೆ ನಾವು QSA ಆದಾಗ ಸೊ 2%, ಒಂದು ಸ್ಟಾರ್ ಏಜೆಂಟ್ ಇಂದ 1% ಮತ್ತೆ QSD ಇಂದ 1%, QSD ಆದಾಗ ಇನ್ನೊಂದು %, ಟೋಟಲಿ 2% ಇದು ನಮಗೆ ಇದು ಶೇರ್ ಪ್ರಾಫಿಟ್ ಸಿಗುವಂತಹದ್ದು. ಸೊ ಕ್ವಾಲಿಫೈ ಸ್ಟಾರ್ ಡೈಮಂಡ್ ಗಳ ಕಡೆಯಿಂದ ಪ್ರತಿ ತಿಂಗಳು ನಮಗೆ ಸಿಗುವಂತ ಒಂದು ಶೇರ್ ಪ್ರಾಫಿಟ್. ಸೊ ಮತ್ತೆ ಇಲ್ಲಿ ಗ್ರೂಪ್ ನ ಇನ್ಸೆಂಟಿವ್ ಏನಿದೆ ಕ್ವಾಲಿಫೈ ಡೈಮಂಡ್ ಆದಾಗ ಸೊ ನೀವೇನು ಇದನ್ನ ಹಾಕ್ತೀರಿ ಅವಾಗ ಈ 2% ನಿಮ್ಗೆ ಶುರುವಾಗ್ತಾ ಹೋಗ್ತದೆ. ಯು ಕ್ಯಾನ್ ಬೆನಿಫಿಟ್ ಫ್ರಮ್ ದ ಸೇಲ್ ಪರ್ಫಾರ್ಮೆನ್ಸ್ ಆಫ್ DXN ಪರ್ಫಾರ್ಮೆನ್ಸ್ ಮೇಲೆ ಆಧಾರದ ಮೇಲೆ ನಿಮ್ಗೆ ಇದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇದೇ ರೀತಿ ಇಲ್ಲಿ ನಾವು ಇದನ್ನ
QSD ಅಲ್ಲಿ SV ಇದನ್ನ ನೋಡಿದಾಗ ನಮಗೆ ಸೊ GI ಫಂಡ್ ಅಂತಂತೀವಿ. ಇದು ಓವರ್ ಆಲ್ ಕಂಪನಿ ಸೇಲ್ಸ್ ಏನಿದೆ ಅದರ ಮೇಲೆ ಸೇಲ್ಸ್ ವ್ಯಾಲ್ಯೂ ಇಂಟು 2%. ಸೊ ಇದನ್ನ ಗ್ರ್ಯಾಂಡ್ ಇದನ್ನ ತಗೊಂಡು ಸೊ ಇಲ್ಲಿ ಕಂಪನಿ ಇದನ್ನ ಸೇಲ್ಸ್ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಅಲ್ಲಿ ಆ ಕ್ಯಾಲ್ಕುಲೇಟ್ GI ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ಸೊ ಇಲ್ಲಿ ಫಸ್ಟ್ ಲೆವೆಲ್ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಗೆ 1 ಲೆಫ್ಟ್ ಮತ್ತೆ 1 ಸೆಕೆಂಡ್ ಲೆವೆಲ್ ಕ್ವಾಲಿಫೈಡ್ 2 ಇದೇ ರೀತಿ ಇದು ನಮಗೆ ಕ್ವಾಲಿಫೈಡ್ ಲೆವೆಲ್ ಇನ್ಕ್ರೀಸ್ ಆಗ್ತಾ IPSC ಪಾಯಿಂಟ್ಸ್ ಅಂದ್ರೆ ಸೇಲ್ಸ್ ವ್ಯಾಲ್ಯೂನ ಇದನ್ನ 100% ಮೊದಲನೇ ಕ್ವಾಲಿಫೈ ಇದಕ್ಕೆ 50 ಮತ್ತೆ ನಮ್ಮ ಏನ್ ಪರ್ಸನಲ್ ಏನಿರ್ತದೆ ಅದರ ಮೇಲೆ 100%, ಫಸ್ಟ್ ಲೆವೆಲ್ ಇಂದ 50%, ಸೆಕೆಂಡ್ ಲೆವೆಲ್ ಇಂದ ನಮಗೆ 40%, ಥರ್ಡ್ ಲೆವೆಲ್ ಇಂದ 30% ಬರುತ್ತೆ. ಈಗ 20% ಹೀಗೆ 10% ಈ ತರ ಅಕ್ಯುಮುಲೇಷನ್ ನಮಗೆ ಸಿಗುವಂತದ್ದು. ಸೊ ಎಲ್ಲಾ ಇಲ್ಲಿ TSIF ಅಂತಂದ ಇದು ಟ್ರಾವೆಲಿಂಗ್ ಸೆಮಿನಾರ್ ಇನ್ಸೆಂಟಿವ್ ಫಂಡ್ ಅಂತ ಇದು 2% ಇದು ಟೋಟಲ್ ಸೇಲ್ಸ್ ಮೇಲೆ ನಮಗೆ ಸಿಗುವಂತದ್ದು. ಇನ್ನು TSF ಇದರಲ್ಲಿ ಏನಾಗ್ತದೆ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಪ್ಲಸ್ ಕ್ವಾಲಿಫೈ ಸ್ಟಾರ್ ಡೈಮಂಡ್ ಇದನ್ನ ಇಬ್ಬರಿಗೂ 1% ಇಲ್ಲಿ ಟೋಟಲಿ ಡೈಮಂಡ್ ಆದಾಗ ನಮಗೆ ನಾವು ಯಾವಾಗ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆಗ್ತೀವಿ ಅವಾಗ 1% ಸಿಗುತ್ತೆ, ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಆದಾಗ 1% ಪ್ಲಸ್ 1%, 2% ನಮಗೆ ಇದು ಇನ್ಸೆಂಟಿವ್ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಸಿಗ್ತದೆ. ಎವ್ರಿ ಇಯರ್ ಫಾರ್ ದ ಪೀರಿಯಡ್ 1st January ಇಂದ 31st December ವರೆಗೂ ದೇರ್ ವಿಲ್ ಬಿ ಎ ಟಾರ್ಗೆಟ್ ಟು ಅಚೀವ್ ಸೆಟ್ TSI ಪಾಯಿಂಟ್ಸ್ ಅಂತ. ಸೊ ಇದನ್ನ ಸ್ಟಾರ್ ಏಜೆಂಟ್ ಇಂದ ಸ್ಟಾರ್ ಡೈಮಂಡ್ ವರೆಗೂ ಇವತ್ತು ಅಕ್ಯುಮುಲೇಷನ್ ಆಗಿ ಪ್ರತಿ ಇದಕ್ಕೂ ಟ್ರಾವೆಲಿಂಗ್ ಸೆಮಿನಾರ್ ಇನ್ಸೆಂಟಿವ್ ಪಾಯಿಂಟ್ ಅಂತಾನು ಇದ್ರ ಜೊತೆಗೆ ನಮ್ಗೆ ಸಿಗುವಂತದ್ದು. ಸೊ ಈ ನ್ಯಾಷನಲ್ ಟ್ರಿಪ್ಗೆ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಇವೆಲ್ಲಾನು ನಮಗೆ ಅಕ್ಯುಮುಲೇಟ್ ಆಗಿ ಸಿಗುವಂತ ಒಂದು 2% ಇದನ್ನ ನಾವು ಎಂಜಾಯ್ ಮಾಡ್ಬೋದು. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ TSI ಸ್ಟಾರ್ ಏಜೆಂಟ್ ಇಸ್ ಈಕ್ವಲ್ ಟು 50% ಇಂಟು TSIF ಅಂತ. ಸೊ ಅಕ್ಯುಮುಲೇಟೆಡ್ TSIP ಫಾರ್ ಸ್ಟಾರ್ ಏಜೆಂಟ್ ಕ್ವಾಲಿಫೈಯರ್ಗೆ ಟೋಟಲ್ ಅಕ್ಯುಮುಲೇಟೆಡ್ TSIP ಫಾರ್ ಆಲ್ ಸ್ಟಾರ್ ಕ್ವಾಲಿಫೈಯರ್. ಸೊ ಇಲ್ಲಿ ನಾವು ಕ್ವಾಲಿಫೈ ಇದನ್ನ ಸ್ಟಾರ್ ಏಜೆಂಟ್ ನ ಅದಕ್ಕೆ ನಾವೇನ್ ಮಾಡಬೇಕು, ಕ್ವಾಲಿಫೈ ಸ್ಟಾರ್ ಏಜೆಂಟ್ ನ ಯಾವತ್ತು 25% ಅಲ್ಲೇ ಇರ್ಬೇಕು, 21%ಗೆ ಇದನ್ನ ಮಾಡು ಕ್ವಾಲಿಫೈ ಮಾಡ್ತಾನೆ ಹೋಗ್ಬೇಕು. ಅದನ್ನ ಅದ್ರ ಕಡೆಗೆ ನಾವು ಹೆಚ್ಚಿನ ಗಮನ ಹರಿಸ್ಬೇಕು. ನಮ್ಮ ಟೀಮ್ ಅಲ್ಲಿ ಇರ್ತಕ್ಕಂಥ ಗ್ರೂಪ್ ಅಲ್ಲಿ ಎಷ್ಟು ಕ್ವಾಲಿಫೈ ಸ್ಟಾರ್ ಏಜೆಂಟ್ ಇದ್ರೆ ಪ್ರತಿ ಸ್ಟಾರ್ ಏಜೆಂಟ್ ಕ್ವಾಲಿಫೈ ಆಗೋಂಗೆ ನೋಡ್ಕೊಳ್ಬೇಕು. ಸೊ ಇಲ್ಲಿ ನಾವು ಫಸ್ಟ್ ಲೆವೆಲ್ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಫಸ್ಟ್ ಲೆವೆಲ್ಗೆ ಸೇಮ್ ಇದು ಆಸ್ ಇಟ್ ಈಸ್ 100%, 50% ಫಸ್ಟ್ ಲೆವೆಲ್ಗೆ, ಸೆಕೆಂಡ್ ಲೆವೆಲ್ಗೆ 40% ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ PGSV ಇಂಟು 40% ಅಂತ ಈ ತರ. ಸೊ 5th ಲೆವೆಲ್ ವರೆಗೂ 10% ಹೀಗೆ ಅಕ್ಯುಮುಲೇಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತಾರೆ. ಸೊ ಇದು ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಫಾರ್ ಕ್ವಾಲಿಫೈಡ್ ಡೈಮಂಡ್. ಸೊ ಇಲ್ಲಿ ಡೈಮಂಡ್ ಗಳಿಗೂ ಅಷ್ಟೇ. ಸೊ ಇದನ್ನ ನಾವು ಸೇಮ್ ಆಸ್ ಇಟ್ ಈಸ್ ಇಲ್ಲಿ TSI ಸ್ಟಾರ್ ಡೈಮಂಡ್ 50% ಇಂಟು ಇದು ಸೇಮ್ ಅಕ್ಯುಮುಲೇಟ್ ಮಾಡ್ತಾ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇಲ್ಲಿ ಮಿನಿಮಮ್ 3 ಸ್ಟಾರ್ ಏಜೆಂಟ್ ಇನ್ ಡಿಫರೆಂಟ್ ಲೈನ್ಸ್ ವಿತ್ ಅಕ್ಯುಮುಲೇಟೆಡ್ ಗ್ರೂಪ್ PV AGPV ಅಂದ್ರೆ ಅಕ್ಯುಮುಲೇಟೆಡ್ ಗ್ರೂಪ್ PV ಇದನ್ನ 60,000 ಬಂದಾಗ ನಿಮಗೆ ಅಂದ್ರೆ ನಿಮ್ಮ ಸ್ಟಾರ್ ಏಜೆಂಟ್ ಗಳದು ಯಾವಾಗ 60,000 ಅಕ್ಯುಮುಲೇಷನ್ ಆಗುತ್ತೋ ಆವಾಗ ನಿಮ್ಗೆ 12,500 ನಿಮ್ಗೆ ಫೋನ್ ಇನ್ಸೆಂಟಿವ್ ಅಂತ ಸಿಗುತ್ತೆ. ಮತ್ತೆ ಇನ್ನೊಂದು ಸ್ಟಾರ್ ನಿಮ್ಮ ಕೆಳಗಡೆ 5 ಸ್ಟಾರ್ ರೂಪೀಸ್ ಬಂದಾಗ ಅಂದ್ರೆ ನೀವು ಹೇಗೆ 12,500 ತಗೋತೀರೋ ಹಾಗೆ 12,500 ತಗೊಳ್ಳೋದಕ್ಕೆ 5 ಜನಕ್ಕೆ ನೀವು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅವರಿಗೆ ಕೊಡಿಸಿದಾಗ ನಿಮಗೆ 1 ಲಕ್ಷ ಟ್ರಿಪ್ ಇನ್ಸೆಂಟಿವ್ ಓವರ್ಸೀಸ್ ಇನ್ಸೆಂಟಿವ್ ಅಂತ ಸಿಗುವಂತದ್ದು. ಸೊ ಇದೇ ರೀತಿ ಇನ್ಸೆಂಟಿವ್ ಪಾಯಿಂಟ್ ನಾನು ಆಗ್ಲೇ ಹೇಳಿದೆ ರಿಟೇಲ್ ಪ್ರಾಫಿಟ್ 15ರಿಂದ 25%. ಸೊ ಇಲ್ಲಿ 1000 PV 3000 PVಗೆ ಗ್ರೂಪ್ ಬೋನಸ್ ಬಂದು ಇದು 4 ತರದ 4 ಟೈಪ್ಸ್ ಆಫ್ ಬೋನಸ್ ಪರ್ಫಾರ್ಮೆನ್ಸ್ ಏನಿದೆ ಇಲ್ಲಿ ಒಂದು 6 to 21% ಪ್ಲಸ್ 25 to 37% ವರೆಗೂ ಗ್ರೂಪ್ ಸ್ಟಾರ್ ಗ್ರೂಪ್ ಬೋನಸ್, ಮತ್ತೆ ಡೆವಲಪ್ಮೆಂಟ್ ಬೋನಸ್ 15%, ಲೀಡರ್ಶಿಪ್ ಬೋನಸ್ 15%. ಇದು 4 ರೀತಿ ಪ್ಲಸ್ ಇದೊಂದು. ಅದೇ ರೀತಿ 4 ಟೈಪ್ ಇನ್ಸೆಂಟಿವ್ಸ್ ಏನಿದೆ ಅಂದ್ರೆ ಗ್ರೂಪ್ ಇನ್ಸೆಂಟಿವ್ 2%, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ 2%, ಹ್ಯಾಂಡ್ ಫೋನ್ ಇನ್ಸೆಂಟಿವ್ 12,500, 1 lakh ಇದು. ಸೊ ನಮಗೆ ಕ್ವಾಲಿಫೈ ಇದರಲ್ಲಿ ಸಿಗುತ್ತಾ ಹೋಗುವಂತದ್ದು. ಸೊ ಇಲ್ಲಿ
ಈ ಏನಿದೆ ನಾವು DXN ಜಾಯಿನ್ ಆಗೋದಕ್ಕೆ ಒಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ ಏನಿದೆ, ಒಂದು ಮೋಟಿವೇಶನ್ ಫ್ಯಾಕ್ಟರ್ ಏನಿದೆ ಅಂತಂದ್ರೆ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ನಮ್ಮ ಉತ್ತಮವಾದ ಜೀವನವನ್ನ ಜೀವಿಸೋದಕ್ಕೆ ನಮಗೆ ಒಂದು ಉತ್ತಮವಾದ ಅವಕಾಶ ಇದೆ. ಇನ್ನ ಆರ್ಥಿಕ ಸ್ವಾತಂತ್ರ್ಯತೆಯನ್ನ ಇಲ್ಲಿ ನಾವು ಹೊಂದಬಹುದಾಗಿದೆ. ಇಲ್ಲಿ ಸಾಕಷ್ಟು ಫ್ಯಾಮಿಲಿಗಳಿಗೆ ಈಗ ನಮ್ಮ ಜೊತೆಗೆ ನಮ್ಮ ಗ್ರೂಪ್ ಇಂದ ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಸಿಗೋದಕ್ಕೆ ತುಂಬಾ ಅನುಕೂಲಗಳು, ನಾವು ಅವಕಾಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನ ಕ್ವಾಲಿಟಿ ಇದು ಟೈಮ್, ನಮ್ಗೆ ಸಮಯನ ನಮ್ಮ ಫ್ಯಾಮಿಲಿ ಜೊತೆ ಸಮಯ ಕಳೆಯೋದಕ್ಕೆ ಆರಾಮಾಗಿ ನಮ್ಮ ವೇಸ್ಟ್ ಸಮಯನ ಉಪಯೋಗಿಸ್ಕೊಂಡು, ಅಂದ್ರೆ ವೇಸ್ಟ್ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಖರ್ಚನ್ನ ಉಪಯೋಗಿಸ್ಕೊಂಡು ಬಂಡವಾಳವಾಗಿ ಇಟ್ಕೊಂಡು ನಾವಿಲ್ಲಿ ಉದ್ದಿಮೆ ಕಟ್ಟೋದ್ರ ಮೂಲಕ ನಾವು ಉತ್ತಮವಾದ ಒಂದು ಆರ್ಥಿಕ ಭವಿಷ್ಯತ್ತನ್ನ ಇಲ್ಲಿ ರೂಪಿಸ್ಕೊಳ್ಬಹುದು. ಇನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್, ಇದು ಅದ್ಭುತವಾದ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾವ್ ಈಗ ನೋಡ್ತಾ ಇದ್ವಿ. ಕಂಪನಿ ಕೊಡ್ತಾ ಇದೆ, ಸೊ ಇನ್ನ ದೊಡ್ಡ ದೊಡ್ಡ ಲೀಡರ್ಗಳು ಕೊಡ್ತಾ ಇದ್ರೆ, RVC ಇದನ್ನು ಕೊಡ್ತಾ ಇದೆ. ಹೀಗೆ ಇಲ್ಲಿಗೆ ನಮ್ಗೆ ಬೇಕಾದಷ್ಟು ಇದ್ದದ್ದು ನಮ್ಮ ಇದನ್ನು ಉತ್ತಮವಾದ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾವು ಇಲ್ಲಿ ಕಾಣ್ಬೋದು. ಸೊ ಲೀವ್ ಎ ಲೆಜಸಿ ಅಂತ ಅಂದ್ರೆ ಒಂದು ರಾಯಲ್ ಆಗಿ ನಾವಿಲ್ಲಿ ಜೀವನ ನಡೆಸುವಂತದ್ದು ಅವಕಾಶ ಇದೆ. ಮತ್ತೆ ಈ ಒಂದು ಆರೋಗ್ಯಕರವಾದ ಒಂದು ಸಂಬಂಧಗಳನ್ನ ಇಲ್ಲಿ ರೂಪಿಸ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿ ಅವಕಾಶ ಇದೆ. ಹೊಸ ಜನಗಳ ಹೊಸ ಪರಿಚಯ ಆಗುವಂತದ್ರ ಮೂಲಕ. ಇನ್ನು ಸಿಸ್ಟಮ್ ಡ್ರೈವ್ ಇನ್ ಸಕ್ಸಸ್ ಥ್ರೂ. ಸೊ ಇದು ಇಲ್ಲಿ ಈ ಸಿಸ್ಟಮ್ ಇರುವಂತದ್ದೇ ಸಕ್ಸಸ್ ನಾವು ನಮ್ಮ ಯಶಸ್ಸಿನ ಕಡೆಗೆ ಕೊಂಡೊಯ್ಯುವಂತದ್ದು. ಸೊ ಇಲ್ಲಿ ಇಷ್ಟೊತ್ತರೆಗೂ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಈ ಅರ್ಥ ಮಾಡ್ಕೊಂಡಿದ್ ಮಾರ್ಕೆಟಿಂಗ್ ಪ್ಲಾನ್ ಮೂಲಕ ನಾವು ಆದಷ್ಟು ನಾವು ಇದನ್ನ ನಾನು ಹೇಳಿದೆ, ಇನ್ನೊಬ್ಬರಲ್ಲಿ ನಾವು ಈ ಮಾರ್ಕೆಟಿಂಗ್ ಪ್ಲಾನ್ ನ ವಿವರಣೆ ಕೊಡೋದು, ಅದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಸೋದ್ರ ಮೂಲಕ ನಮ್ಮ ಬಿಸ್ನೆಸ್ ನ ದೊಡ್ಡದಾಗಿ ಕಟ್ಟೋದಕ್ಕೆ ನನ್ನ ಮೊದಲೇ ಹೇಳಿದ ಪ್ರಕಾರ ಇದು ಮಾರ್ಕೆಟಿಂಗ್ ಪ್ಲಾನ್ ಅನ್ನೋದು ಬ್ಯಾಕ್ ಬೋನ್ ಇದ್ದ ಹಾಗೆ. ಸೊ ನಾವು ಮಾರ್ಕೆಟಿಂಗ್ ಪ್ಲಾನ್ ನಾವು ಹೇಗೆ ಪ್ರಾಡಕ್ಟ್ ಇದ್ರ ಬಗ್ಗೆ ಪ್ರಾಡಕ್ಟ್ ನಾಲೆಡ್ಜ್ ತಗೊಳ್ತೀವಿ, ಅದೇ ರೀತಿ ನಾವು ಮಾರ್ಕೆಟಿಂಗ್ ಪ್ಲಾನ್ ಸಹಿತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ಈ ಹೊರಗಡೆ ಮಾರ್ಕೆಟ್ ಅಲ್ಲಿ ನಾವು ಸರ್ವೈವಲ್ ಆಗಕ್ಕೆ ಮತ್ತೆ ಮಾರ್ಕೆಟ್ನೇ ರೂಲ್ ಮಾಡೋದಕ್ಕೆ ನಾವಿಲ್ಲಿ ಒಂದು ಉತ್ತಮವಾದ ಅವಕಾಶ ಇದೆ. ಯಾಕೆಂದ್ರೆ ಇಂಥ ಒಂದು ಪ್ರಾಡಕ್ಟ್, ಇಂಥ ಒಂದು ಕಂಪನಿ ಇಲ್ಲಿವರೆಗೂ ನನ್ನ ಒಂದು 20 ವರ್ಷದ ಈ ಒಂದು ಅನುಭವದಲ್ಲಿ ನಾನು ನೋಡಿದ್ದ ಇದರಲ್ಲಿ ಎಷ್ಟೋ ಕಂಪನಿಗಳು, ಸುಮಾರು ಜನ ಬಂದ್ರು. ಅದಕ್ಕೆ ಇನ್ನು ಮುಂದಿನ ವರ್ಷ ಬಂದು ನಾನು ನೋಡೋಣ ಅಂತ. ಸೊ ಅಲ್ಲಿ ಮುಂದಿನ ವರ್ಷಕ್ಕೆ ಅವ್ರು ಇರೋದೇ ಇಲ್ಲ, 6 ತಿಂಗಳಿಗೆ ಹೊರಟೋಗ್ತಿರ್ತಾರೆ. ಇಲ್ಲಿ ನಮ್ಮ ಇದರಲ್ಲಿ ಎಲ್ಲಾ ಕಂಪನಿಗಳನ್ನ ನೀವು ಸರ್ವೆ ಮಾಡಿದೀನಿ, ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಸರ್ವೆ ನೋಡಿದಾಗ ಹೈಯೆಸ್ಟ್ ರೇಂಜ್ ಏನು ಲಾಂಗ್ ಟರ್ಮ್ ಉಳ್ಕೊಂಡಿರೋರು ಅಂದ್ರೆ DXN ಕಂಪನಿ ಬಿಟ್ರೆ ಬೇರೆ ಯಾವುದೇ ಕಂಪನಿನಲ್ಲೂ ನಾನು ನೋಡಕ್ ಸಾಧ್ಯನೇ ಇಲ್ಲ. ಇಲ್ಲೊಬ್ರು ಅಂತ A1 ಕಂಪನಿಗಳಲ್ಲೂ ಸಹಿತ ಇಲ್ಲೊಬ್ರು ಇದ್ದಾರೆ ಹೊರತು ಇದರಲ್ಲಿ ಯಾರು ತುಂಬಾ ಜನ ಪರ್ಸೆಂಟೇಜ್ ಆಫ್ ಏನ್ ಸಕ್ಸಸ್ ಪೀಪಲ್ ಕಡಿಮೆ ಇದ್ದಾರೆ. ಇಲ್ಲಿ DXN ಅಲ್ಲಿ ಹೈಯೆಸ್ಟ್ ರೇಂಜ್ ಆಫ್ ಸಕ್ಸಸ್ ಪೀಪಲ್ ಇದ್ದಾರೆ. ಸೊ ಹಾಗಾಗಿ CEO ಎಟ್ ದ ಟಾಪ್ ಪ್ರತಿಯೊಬ್ಬರು ಡೈಮಂಡ್ ಆಗಿ, ಕ್ರೌನ್ ಅಂಬಾಸಿಡರ್ ಆಗಿ ಎಲ್ಲರ ಲೈಫ್ ಒಂದು ಆರ್ಥಿಕವಾಗಿ ಮೇಲಕ್ಕೆ ಹೇಳಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮನ್ನು ನಂಬ್ಕೊಂಡು ಬಂದಂತ ನಿಮ್ಮ ಒಂದು ಆ ಕುಟುಂಬ, DXN ಕುಟುಂಬ ಅಂತಂತೀವಿ, ಎಲ್ಲರಿಗೂ ಒಂದು ಉತ್ತಮವಾದ ಮಾರ್ಗದರ್ಶಕರಾಗಿ ಒಂದು ಇನ್ಸ್ಪಿರೇಷನ್ ಕೊಡ್ತಾ ನಿಮ್ಗೆಲ್ಲರೂ ಬೆಳೀಲಿ ಅಂತ ಹೇಳಿ ಸೊ ನಾನು ಇವತ್ತಿನ ಈ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Good morning everyone. Good morning sir. Good morning. Oh, fantastic presentation sir. Thanks for that wonderful presentation. ಯಾಕಂದ್ರೆ ಇವತ್ತು ಮಾರ್ಕೆಟಿಂಗ್ ಪ್ಲಾನ್ ಯಾರು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಾರಲ್ವಾ, ದೆನ್ ಇಟ್ ವಿಲ್ ಬಿ ಈಸಿಯೆಸ್ಟ್ ವೇ ಅಂತ ಹೇಳ್ಬೋದು. ಮಾರ್ಕೆಟಿಂಗ್ ಪ್ಲಾನ್ ಎಷ್ಟು ಈಸಿಯಾಗಿ ಹೇಳ್ಬೋದು ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ದಟ್ ವಂಡರ್ಫುಲ್ presentation. I think Swati Vivek, you can put your question in the chat box, madam, because time concern, you can put your message in the chat box. We can convey to Mr. Our presenter today. Okay. Once again, so please, marketing plan, I request everyone, please, every day give at least 2-3 presentation to your people. Otherwise, it is not going to be duplicate. Now, proper understand marketing, we can do a wonder. So, marketing plan and proper understand marketing, you have to attend the program regularly, and we are conducting many programs. So, I request all the people, please do that. And as well as, again, we are having a 16th one more program on development bonus, star group bonus, and leadership bonus. Because separate on the session is by our senior Crown Diamond, Mr. Shetty sir. So, others to maximum use marketing.
And once again, thanks to Mr. Lipendra sir for a wonderful presentation. And Thank thanks you. to all the participants for attending today. And happy Dasara to everyone. Thank you, sir. Thank you, sir. Everyone, happy Dasara to everyone. Speed post charges. I don't know, something she was asking about it. Maybe you can call me, or you can call Mr. Lipendra sir, so that he can explain you. Okay. Thank you everyone. I'll officially wind up the session, sir. Thank you. Thank you.